ಹಾಯ್ ಗೈಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಯಾವ್ದನ್ನ ಕಲ್ಕೊಳ್ಳೋಣ ಅಂತಂದ್ರೆ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ ಸೆಕೆಂಡ್ ಚಾಪ್ಟರ್ ಆದಂತಹ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಚಾಪ್ಟರ್ ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಗೈಸ್, ಇದಕ್ಕಿಂತ ಮುಂಚೆ ನಾನು ಫಸ್ಟ್ ಎರಡು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೆ. ನಿಮ್ಮ ಫಸ್ಟ್ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ ನಿಮ್ದು ಯಾವ್ದು ಫಸ್ಟ್ ಚಾಪ್ಟರ್ ಬಿಸ್ನೆಸ್ ಟ್ರೇಡ್ ಅಂಡ್ ಕಾಮರ್ಸ್ ಅಂತ ಅನ್ನೋ ಚಾಪ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ಬಿಸ್ನೆಸ್ ಅಂದ್ರೇನು, ಟ್ರೇಡ್ ಅಂತಂದ್ರೇನು, ಕಾಮರ್ಸ್ ಅಂತಂದ್ರೇನು, ಅದ್ರ ನೇಚರ್, ಕ್ಯಾರೆಕ್ಟರ್, ಸಿಗ್ನಿಫಿಕೆನ್ಸಸ್, ಇಂಪಾರ್ಟೆನ್ಸ್ ಗಳು ಏನೇನಿದೆ, ಹಾಗೆ ಅದನ್ನ ಕ್ಲಾಸಿಫಿಕೇಶನ್ ನ ಹೇಗೆಲ್ಲ ಮಾಡ್ತೀವಿ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಆ ಚಾಪ್ಟರ್ ಅಲ್ಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ನಾವಿವಾಗ ನಿಮ್ಮ ಸೆಕೆಂಡ್ ಚಾಪ್ಟರ್ ಆದಂತಹ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಗೈಸ್, ಈ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಅನ್ನೋದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ನಾನು ನಿಮ್ಗೆ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ, ನಿಮ್ಮ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಬರೀತೀರಾ? ಟೋಟಲ್ 80 ಮಾರ್ಕ್ಸ್ ಎಕ್ಸಾಮ್ ಬರೀತೀರಾ ಅಲ್ವಾ? ಆ 80 ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ನಿಮಗೆ 100% ಶೋರ್ ಆಗಿ ಈ ಚಾಪ್ಟರ್ ಇಂದ ನಿಮ್ಗೆ 16 ಮಾರ್ಕ್ಸ್ ಗೆ ಕವರ್ ಆಗುತ್ತೆ. ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ? 16 ಮಾರ್ಕ್ಸ್ ಗೆ ಕವರ್ ಆಗುತ್ತೆ. ಸೊ ಹಾಗಾಗಿ ಒಂದೇ ಒಂದು ಚಾಪ್ಟರ್ ನ ನೀವು ಕರೆಕ್ಟ್ ಆಗಿ ಕಲ್ತ್ಕೊಬಿಟ್ರೆ 16 ಮಾರ್ಕ್ಸ್ ಕವರ್ ಆಗುತ್ತೆ. ನಿಮ್ಗೆ ಬೇರೆ ಇನ್ಯಾವ ಚಾಪ್ಟರ್ ಅಲ್ಲೂ 16 ಮಾರ್ಕ್ಸ್ ಗೆ ಕೇಳೋದಿಲ್ಲ. ಹಾಗಾಗಿ ಈ ಚಾಪ್ಟರ್ ನ ಕ್ಲೀನ್ ಆಗಿ ಫೋಕಸ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಬಿಡಿ. ಹಾಗಾದ್ರೆ ನಿಮಗೆ ಗೊತ್ತಿರ್ಬೋದು 16 ಮಾರ್ಕ್ಸ್ ಕೇಳ್ತಾರೆ ಅಂತಂದ್ರೆ ಯಾವ್ದು. ಈಗ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಗಳಿರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಇದೆ. ಅದರಲ್ಲಿ ಯಾವ ತರ ಸಬ್ರಿಗೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಎಷ್ಟೆಷ್ಟು ಕ್ವಶನ್ ನ ಕೇಳ್ತಾರೆ, ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಫಸ್ಟ್ ನಿಮಗೆ ಎಲ್ಲ ಗೊತ್ತಿರುತ್ತೆ ಯಾವ ಪಾರ್ಟ್ ಇರುತ್ತೆ. ಪಾರ್ಟ್ ಎ ಇರುತ್ತೆ. ಪಾರ್ಟ್ ಮೇಲೆ ಕೇಳ್ತಕ್ಕಂತಹ ಎಲ್ಲಾ ಕ್ವಶನ್ಗಳಿಗೂ ಎಷ್ಟು ಮಾರ್ಕ್ಸ್ ಇರುತ್ತೆ? 1 ಮಾರ್ಕ್ಸ್ ಇರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಎರಡು ಕ್ವಶನ್ ಗಳನ್ನ ಕೇಳ್ತಾರೆ. 2 ಕ್ವಶನ್ ನ ಕರೆಕ್ಟ್ ಆಗಿ ನೀವು ಅಟೆಂಡ್ ಮಾಡಿದ್ರಿ ಅಂತಂದ್ರೆ ಎಷ್ಟು ಬರುತ್ತೆ? 2 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಯಾವುದು? ಪಾರ್ಟ್ ಬಿ. ಪಾರ್ಟ್ ಬಿ ಅಲ್ಲಿ ಬರ್ತಕ್ಕಂತಹ ಕ್ವಶನ್ ಎಷ್ಟು ಮಾರ್ಕ್ಸ್ ಇಂದು? 2 ಮಾರ್ಕ್ಸ್ ಇನ್ ಕ್ವಶನ್ ಆಗಿರುತ್ತೆ. ಇಲ್ಲಿ 1 ಕ್ವಶನ್ ಕೇಳ್ತಾರೆ, ನೀವು ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ 2 ಮಾರ್ಕ್ಸ್ ಅಲ್ಲಿ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಪಾರ್ಟ್ ಸಿ. ಪಾರ್ಟ್ ಸಿ ಎಷ್ಟು ಕ್ವಶನ್ ನ ಕೇಳ್ತಾರೆ? ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹದ್ದು ಒಂದೇ ಒಂದು ಕ್ವಶನ್ ಆಗಿರುತ್ತೆ. ಒಂದು ಕ್ವಶನ್ ನ ನೀವು ಅಟೆಂಡ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಅನ್ನ, ಹೌ ಮಚ್ ಮಾರ್ಕ್ಸ್ ಯು ವಿಲ್ ಸ್ಕೋರ್? ಯು ವಿಲ್ ಗೆಟ್ 4 ಮಾರ್ಕ್ಸ್. ನಿಮಗೆ 4 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇನ್ನ ಪಾರ್ಟ್ ಡಿ. ಪಾರ್ಟ್ ಡಿ ಅಂತಂದ್ರೆ ನಿಮ್ಮ ಫೈನಲ್ ಸೆಕ್ಷನ್ ಆಗಿರುತ್ತೆ. ಒಂದು ಕ್ವಶನ್ ನ ಕೇಳ್ತಾರೆ, ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ಇನ್ ಕ್ವಶನ್ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾರ ಐಡಿಯಾ ಇದೆಯಾ? 8 ಮಾರ್ಕ್ಸ್ ಇನ್ ಕ್ವಶನ್ ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹದ್ದು. ಟೋಟಲ್ ನಿಮ್ಗೆ 16 ಮಾರ್ಕ್ಸ್ ಗೆ ಈ ಚಾಪ್ಟರ್ ಇಂದ ಬರುತ್ತೆ, ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ. 8 + 4 + 2 + 2 ಎಷ್ಟಾಯ್ತು? 16 ಮಾರ್ಕ್ಸ್ ಆಯ್ತು. ಸೊ ಇದು ಒಂದು ಚಾಪ್ಟರ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. 16 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗಿ ಹೋಗುತ್ತೆ. ಹಾಗಾದ್ರೆ ಟೋಟಲ್ ಎಷ್ಟು ಕ್ವಶನ್ ನ ಕೇಳ್ತಾರೆ ಅನ್ನೋದನ್ನ ನೋಡ್ಬಿಡೋಣ. ಪಾರ್ಟ್ ಎ ಅಲ್ಲಿ 2 ಕ್ವಶನ್, ಪಾರ್ಟ್ ಬಿ ಅಲ್ಲಿ 1 ಕ್ವಶನ್, ಪಾರ್ಟ್ ಸಿ ಅಲ್ಲಿ 1 ಕ್ವಶನ್, ಪಾರ್ಟ್ ಡಿ ಅಲ್ಲಿ 1 ಕ್ವಶನ್. ಟೋಟಲ್ ನಿಮಗೆ ಈ ಚಾಪ್ಟರ್ ಇಂದ 5 ಕ್ವಶನ್ ಕಂಪಲ್ಸರಿ ಬರುತ್ತೆ. ಕ್ಲೀನ್ ಆಗಿ ಅಟೆಂಡ್ ಮಾಡಿ. ಕ್ಲೀನ್ ಆಗಿ ಎಷ್ಟು 16 ಮಾರ್ಕ್ಸ್ ಇದೆಯಲ್ಲ ಕ್ಲೀನ್ ಆಗಿ ಸ್ಕೋರ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಈ ಚಾಪ್ಟರ್ ನ ಒಳಗೆ ಇವಾಗ ಇಳ್ದ್ಬಿಟ್ಟು ನೋಡೋಣ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು. ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಚಾಪ್ಟರ್ ಹೆಸರಲ್ಲೇ ಇದೆ. ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಗಳು ಯಾವ್ಯಾವ್ದು ಅಂತ ಅಂದ್ಬಿಟ್ಟು. ಫಾರ್ಮ್ಸ್ ಅಂತಂದ್ರೆ ಏನು? ವೈವಿಧ್ಯಮಯವಾದಂತಹದ್ದು. ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ವೈವಿಧ್ಯಮಯವಾದದ್ದು ಅಥವಾ ವಿವಿಧ ಪ್ರಾಕಾರಗಳ ಬಿಸ್ನೆಸ್ ಅಂತಂದ್ರೇನು? ವ್ಯವಹಾರ ಸಂಸ್ಥೆಗಳು ಯಾವ್ಯಾವ್ದಿದೆ ಅಂತ ಅನ್ಬಿಟ್ಟು ಈ ಚಾಪ್ಟರ್ ಅಲ್ಲಿ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಚಾಪ್ಟರ್ ಅಲ್ಲೇ ಹೇಳ್ತಿದೆ, ಏನಂತ ಹೇಳ್ತಿದ್ದಾರೆ? ವಿವಿಧ ಪ್ರಕಾರಗಳ ಬಿಸ್ನೆಸ್ ಆರ್ಗನೈಸೇಷನ್ಗಳು, ಬಿಸ್ನೆಸ್ ಸಂಸ್ಥೆಗಳು, ವ್ಯವಹಾರಿ ಸಂಸ್ಥೆಗಳು ಬೇರೆ ಬೇರೆದು ಯಾವ್ಯಾವಿದೆ ಅಂತ ಅಂದ್ಬಿಟ್ಟು ಕಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಒಂದು ಯಾವ್ದು? ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ ಅಂತಂದ್ರೆ ಫಸ್ಟ್ ಇದರಲ್ಲಿ ಕನ್ನಡದಲ್ಲಿ ಮೀನಿಂಗ್ ಜಸ್ಟ್ ನಾನು ಗ್ಲಾನ್ಸ್ ಆಗಿ ಹೇಳ್ತೀನಿ. ಅದಾದ್ಮೇಲೆ ಪ್ರತಿಯೊಂದನ್ನು ಕೂಡ ನಾವು ಇನ್ಡೆಪ್ತ್ ಆಗಿ ಅರ್ಥ ಮಾಡ್ಕೊಳ್ತಾ ಅದ್ರ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಅದ್ರ ಫೀಚರ್ಗಳೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾನ ಹೋಗೋಣ. ಸೋಲ್ ಪ್ರೊಪ್ರೈಟರ್ಶಿಪ್ ಅಂತಂದ್ರೆ ಏನು? ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಅಥವಾ ವ್ಯಾಪಾರ, ಏಕ ವ್ಯಕ್ತಿ ವ್ಯಾಪಾರ ಅಂತ ಹೇಳ್ಬೋದು. ಹಾಗಾದ್ರೆ ಇದರಲ್ಲೇನೋ ಒಬ್ಬ ವ್ಯಕ್ತಿ ಬಿಸ್ನೆಸ್ ಅನ್ನ ರನ್ ಮಾಡ್ತಾನೆ, ಅದನ್ನ ಏಕ ವ್ಯಕ್ತಿ ವ್ಯಾಪಾರ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರೀತಾರೆ. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ.
ಏನ್ ಇದನ್ನ ಕನ್ನಡದಲ್ಲಿ ಹೇಳ್ತಾರೆ, ಜಂಟಿ ಹಿಂದೂ ಕುಟುಂಬ ವ್ಯವಹಾರ ಅಂತ ಕರೀತಾರೆ. ಹೆಸರಲ್ಲೇ ಹೇಳ್ತಾ ಇದೆ, ನಿಮ್ಗೆ ಹೆಸರನ್ನು ನೋಡಿದ ತಕ್ಷಣನೇ ಅರ್ಥ ಆಗ್ಬಿಡುತ್ತೆ ಅದ್ರದ್ದು ಮೀನಿಂಗ್ ಏನ್ ಬರುತ್ತೆ ಅಂತ ಅಂದ್ಬಿಟ್ಟು. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಜಂಟಿ ಹಿಂದೂ ಕುಟುಂಬ ಅಂತಂದ್ರೆ ನಮ್ಮಲ್ಲಿ ಹಿಂದೂಗಳಲ್ಲಿ ಇರ್ತಕ್ಕಂತಹದ್ದು ಜಾಯಿಂಟ್ ಫ್ಯಾಮಿಲಿ. ಈಗ ನಾವು ಕಣ್ಮರೆ ಆಗ್ತಾ ಇದೆ, ಇವತ್ತೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ತಿದೆ. ಅಂದ್ರೆ ಒಂದು ಫ್ಯಾಮಿಲಿಲಿ ಮುಂಚೆ ಯಾರಿದ್ರು ಅಪ್ಪ ಅಮ್ಮ ದೊಡ್ಡಪ್ಪ ಅಜ್ಜ ತಾತ ಅಜ್ಜ ಅಜ್ಜಿ ಎಲ್ಲರೂ ಇರ್ತಾ ಇದ್ರು. ಬಟ್ ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ 4 ಜನ ಇರ್ತಾರೆ. ಬಟ್ ಅವತ್ತಿನ ಕಾಲಕ್ಕೆ ದೊಡ್ಡ ಫ್ಯಾಮಿಲಿ ಏನಿತ್ತು ಅದನ್ನ ಎಲ್ಲಾ ಸೇರಿ ಮಾಡಿದಂತಹ ವ್ಯವಹಾರವನ್ನ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತ ಕರಿತಾ ಇದ್ರು. ಕನ್ನಡದಲ್ಲಿ ಜಂಟಿ ಹಿಂದೂ ಕುಟುಂಬ ವ್ಯವಹಾರ ಅಂತ ಕರೀತಾ ಇರ್ತಾರೆ. ಹಾಗಾದ್ರೆ ಮೂರನೇದು ಯಾವುದು, ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು, ಕನ್ನಡದಲ್ಲಿ ಏನ್ ಹೇಳ್ತಾರೆ, ಪಾಲುದಾರಿಕಾ ಸಂಸ್ಥೆ. ಪಾಲುದಾರಿಕಾ ಸಂಸ್ಥೆ ಅಂತ ಹೇಳ್ಬೋದು. ಏನು ಜಾಯಿಂಟ್ ಪಾರ್ಟ್ನರ್ಶಿಪ್ ಅಂತಂದ್ರೆ, ಈಗ ನೀವೊಬ್ರು ಇರ್ತೀರಾ, ನೀವೇನ್ ಮಾಡ್ತೀರಾ, ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಆಗಿರ್ಬೋದು ಇನ್ನೂ ಜಾಸ್ತಿ ಬೇಕು ಅಂತ ಅಂದಾಗ ಏನ್ ಮಾಡ್ತೀರಾ, ಇನ್ನೊಬ್ರನ್ನ ನೀವು ಪಾರ್ಟ್ನರ್ ಆಗಿ ತರ್ತೀರಾ ನಿಮ್ಮ ಬಿಸ್ನೆಸ್ ಅಲ್ಲಿ. ಅಂತಹ ಇಬ್ರು ಅಥವಾ ಇಬ್ರಕ್ಕಿಂತ ಜಾಸ್ತಿ ಸೇರಿ ಮಾಡ್ತಕ್ಕಂತಹ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಮಾಡುವ ಬಿಸ್ನೆಸ್ ಅನ್ನ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 4ನೇ ಪ್ರಕಾರ ಅಥವಾ 4ನೇ ವಿಧವಾದಂತಹ ಬಿಸ್ನೆಸ್ ಆರ್ಗನೈಸೇಷನ್ ವ್ಯವಹಾರಿಕ ಸಂಸ್ಥೆ ಯಾವುದು, ಕೋಆಪರೇಟಿವ್ ಸೊಸೈಟಿ. ಕೋಆಪರೇಟಿವ್ ಸೊಸೈಟಿನ ಏನಂತ ಕರೀತಾರೆ, ಸಹಕಾರಿ ಸಂಸ್ಥೆಗಳು. ಸಹಕಾರಿ ಸಂಸ್ಥೆಗಳು ಅಂತ ಅಂದ್ಬಿಟ್ಟು ಕರೀತಾರೆ. ಈಗ ಆರ್ಟ್ಫಾರ್ಮ್ಸ್ ಆಗಿರ್ಬೋದು ಅಥವಾ ನೀವು ಬೇರೆ ಏನ್ ನೋಡ್ತೀರಾ, ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು ಅಥವಾ ಮಲ್ಟಿ ಪರ್ಪಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಾಗಿರ್ಬೋದು, ಇವೆಲ್ಲ ನೋಡಿರ್ತೀರಾ. ಅವೆಲ್ಲ ಸಹಕಾರಿ ಸಂಘಗಳು. ಅವರು ಒಂದು ಮೆಂಬರ್ಸ್ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆ ಮಿಡಲ್ ಮ್ಯಾನ್ ಇಂದ ಪ್ರಾಬ್ಲಮ್ ಆಗ್ಲಾರ್ದಂಗೆ ಡೈರೆಕ್ಟ್ ಆಗಿ ಬೆನಿಫಿಟ್ ಅನ್ನ ತಗೊಳ್ತಕ್ಕಂತಹದನ್ನ ಕೋಆಪರೇಟಿವ್ ಸೊಸೈಟೀಸ್ ಅಂತ ಅಂತಾರೆ, ಸಹಕಾರಿ. ಇದನ್ನ ಕಂಪ್ಲೀಟ್ ಆಗಿ ನೀವು ಇಂಡೆಪ್ತ್ ಆಗಿ ನೋಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತಂದ್ರೆ ನೀವು ಈಗಾಗಲೇ ಗೊತ್ತಿರುತ್ತೆ, ಟಾಟಾ ಆಗಿರ್ಬೋದು, ಬಿರ್ಲಾ ಆಗಿರ್ಬೋದು, ರಿಲಯನ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಇವೆಲ್ಲ ದೊಡ್ಡದು ಜಾಯಿಂಟ್ ಸ್ಟಾಕ್ ಕಂಪನಿಗಳಾಗಿದೆ. ಜಾಯಿಂಟ್ ಸ್ಟಾಕ್ ಕಂಪನಿನ ನಿಧಾನಕ್ಕೆ ನಾವು ನೋಡ್ತಾ ಅದ್ರದ್ದು ಏನೇನಿದೆ ಅಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಇದೆ. ನಿಮಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ, ವೈವಿಧ್ಯಮಯವಾದಂತಹ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಮೇನ್ ಆಗಿ 5 ತರವಾದಂತಹ ಬಿಸ್ನೆಸ್ ಆರ್ಗನೈಸೇಷನ್ ಗಳಿದೆ. ಯಾವುದು, ಪ್ರೊಪ್ರೈಟರ್ಶಿಪ್ ಇದೆ, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಇದೆ, ಪಾರ್ಟ್ನರ್ಶಿಪ್ ಇದೆ, ಅದಾದ್ಮೇಲೆ ಕೋಆಪರೇಟಿವ್ ಸೊಸೈಟಿ ಇದೆ, ಹಾಗೆ ಫೈನಲ್ ಆಗಿ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಇದೆ ಅಂತ ಅನ್ಕೊಂಡು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಈಗ ಮೈಂಡ್ ಅಲ್ಲಿ ಇಟ್ಕೊಬಿಡಿ. 2 ಸಲ ಬರ್ದು ಪ್ರಾಕ್ಟೀಸ್ ಮಾಡಿ 100% ಮೈಂಡಿಗೆ ಹೋಗಿ ಕುತ್ಕೊಳ್ಳುತ್ತೆ. ಹಾಗಾದ್ರೆ ನಾವು 1 by 1 ಎಲ್ಲವನ್ನ ನಿಧಾನಕ್ಕೆ ನೋಡ್ತಾ ಹೋಗೋಣ. ಯಾವುದು ಏನೇನ್ ಮೀಟಿಂಗ್ ನ ಹೇಳುತ್ತೆ, ಅದಾದ್ಮೇಲೆ ಅದ್ರದ್ದು ಬೆನಿಫಿಟ್ಸ್ ಏನು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸೋಲ್ ಪ್ರೊಪ್ರೈಟರ್ಶಿಪ್. ಏನು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತಂದ್ರೆ ಆಗ್ಲೇ ಹೇಳಿದೀವಿ, ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ. ಇದರಲ್ಲಿ ಏನಾಗುತ್ತೆ ಅದ್ರದ್ದು ಮೀನಿಂಗ್ ನೋಡ್ಬಿಡೋಣ. ಸೋಲ್ ಪ್ರೊಪ್ರೈಟರ್ಶಿಪ್ is a business concern which is owned and managed by a single person for its exclusive benefit. ಎಕ್ಸಾಂಪಲ್, ರಿಟೇಲರ್ ಶಾಪ್, ಬ್ಯೂಟಿ ಪಾರ್ಲರ್ ಎಕ್ಸೆಟ್ರಾ. ಏನ್ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ನೋಡಿ ಇಲ್ಲಿ ಅವನ್ ಪರ್ಪಸ್ಗೋಸ್ಕರ ಒಂದು ಬಿಸ್ನೆಸ್ ನ ಮಾಡ್ತಾನೆ, ಅಲ್ಲಿ ಬರ್ತಕ್ಕಂತಹ ಪ್ರಾಫಿಟ್ ನ ಅವನೇ ಎಂಜಾಯ್ ಮಾಡ್ತಾನೆ. ಅಂತ ಒಬ್ಬನೇ ಪರ್ಸನ್ ಮಾಡ್ತಕ್ಕಂತಹ ಬಿಸ್ನೆಸ್ ನ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ಎ ಬಿಸ್ನೆಸ್ ಕನ್ಸರ್ನ್. ಅದೊಂದು ಸೋಲ್ ಪ್ರೊಪ್ರೈಟರ್ ಏಕಸ್ವಾಮ್ಯ ವ್ಯಕ್ತಿ ಇದರಲ್ಲ, ಅವನು ಒಂದು ಬಿಸ್ನೆಸ್ ನ ಮಾಡ್ತಾನೆ, ವಿಚ್ ಇಸ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ಸಿಂಗಲ್ ಪರ್ಸನ್. ಅವನೇ ಅದಕ್ಕೆ ಓನರ್ ಆಗಿರ್ತಾನೆ, ಅದ್ರ ಕಂಪ್ಲೀಟ್ ಇನ್ಚಾರ್ಜ್ ಬಿಸ್ನೆಸ್ ನ ಅವನೇನೆ ಕಂಪ್ಲೀಟ್ ಆಗಿ ನೋಡ್ಕೊಳ್ತಾ ಇರ್ತಾನೆ. ಯಾರು, ಸಿಂಗಲ್ ಪರ್ಸನ್, ಯಾವುದೇ ರೀತಿಯಾದಂತಹ ಬೇರೆ ಹೊರಗಿಂದ ಜನ ಇರೋದಿಲ್ಲ. ಹಾಗಾಗಿ ಅದರಿಂದ ಬರ್ತಕ್ಕಂತಹ ಬೆನಿಫಿಟ್ ನ ಅವನೇ ಎಂಜಾಯ್ ಮಾಡ್ತಾನೆ. ಅದನ್ನ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ್ದು ಇರ್ಬೋದು ಅದಕ್ಕೆ ಎಕ್ಸಾಂಪಲ್ ಗಳಂತ ಹೇಳ್ತಾ ಇದ್ದಾರೆ, ರಿಟೇಲರ್ ಶಾಪ್, ಬ್ಯೂಟಿ ಪಾರ್ಲರ್ ಗಳು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ಕಿರಾಣಿ ಅಂಗಡಿಗಳಾಗಿರ್ಬೋದು, ಚಿಲ್ಲರೆ ಅಂಗಡಿಗಳಾಗಿರ್ಬೋದು, ಅಥವಾ ಇನ್ ಯಾವ್ದು ಸಣ್ಣ ಪುಟ್ಟ ಅಂಗಡಿಗಳು, ನೀವು ರಿಟೇಲ್ ಸ್ಟಾಪ್ ಗಳನ್ನ ಎಲ್ಲ ನೋಡ್ತೀರಲ್ಲ ಅದಾಗಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಒಂದು ಟೈಲರಿಂಗ್ ಅಂಗಡಿ ಆಗಿರ್ಬೋದು, ಅದೆಲ್ಲ ಏನ್ ಮಾಡ್ತಾರೆ, ಅವ್ರ ಪರ್ಪಸ್ಗೋಸ್ಕರ ಅಂತ ಮಾಡ್ಕೊಂಡಿರ್ತಾರೆ. ಅದನ್ನ ಸೋಲ್ ಪ್ರೊಪ್ರೈಟರ್ಶಿಪ್, ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಅಂತ ಕರೀತಾರೆ. ಹಾಗಾದ್ರೆ ಇದ್ರದ್ದು ಫೀಚರ್ ಗಳು ಏನು? ಫೀಚರ್ ಅಂತಂದ್ರೆ ಏನು? ಗುಣಲಕ್ಷಣಗಳು. ಗುಣಲಕ್ಷಣಗಳು ಏನೇನಿದೆ ಅಂತ ಅಂದ್ಬಿಟ್ಟು ನೋಡೋಣ.
ಈಸ್ ಆಫ್ ಫಾರ್ಮೇಶನ್ ಅಂಡ್ ಕ್ಲೋಸರ್. ಏನ್ ಹೇಳ್ತಾ ಇದ್ರೆ, ಈ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆನ ತುಂಬಾ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು, ಹಾಗೆ ಎಂಡ್ ಮಾಡೋದು ಈಸಿ ಅಂತ ಹೇಳ್ತಾರೆ. ಬಟ್ ನಾವು ಜಾಸ್ತಿ ಎಂಡ್ ಮಾಡೋದನ್ನ ಯಾವತ್ತೂ ಫೋಕಸ್ ಮಾಡಂಗಿಲ್ಲ. ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಮಾಡೋರು ಈಗ ವ್ಯಾಪಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ನೋರು ಕ್ಲೋಸ್ ಮಾಡ್ತೀನಿ ಅನ್ನೋದು ಯಾರು ಯೋಚನೆ ಮಾಡ್ತಾರ? ಖಂಡಿತ ಇಲ್ಲ. ಯಾವತ್ತೂ ಅದ್ರ ಫಾರ್ಮೇಶನ್ ಈಸಿ ಇರುತ್ತೆ, ಕ್ಲೋಸ್ ಮಾಡೋದು ಈಸಿನೇ ಇರುತ್ತೆ, ಬಟ್ ಫಾರ್ಮೇಶನ್ ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಅಂತಹ ಒಬ್ಬ ಸಿಂಗಲ್ ವ್ಯಕ್ತಿ ಮಾಡ್ತಕ್ಕಂತಹ ಬಿಸ್ನೆಸ್ ನ ಫಾರ್ಮ್ ಮಾಡ್ತಕ್ಕಂತಹದ್ದು ತುಂಬಾ ಈಸಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅನ್ಲಿಮಿಟೆಡ್ ಲಯಬಿಲಿಟೀಸ್. ಏನ್ ಹೇಳ್ತಾ ಇದಾರೆ ಅನ್ಲಿಮಿಟೆಡ್ ಲಯಬಿಲಿಟೀಸ್ ಅಂತ ಅಂದ್ಬಿಟ್ಟು, ಈಗ ಬಿಸ್ನೆಸ್ ಅಲ್ಲಿ ಟೋಟಲ್ ಕ್ಯಾಪಿಟಲ್ ಆಗಿರ್ಲಿ, ಏನೇ ಇನ್ವೆಸ್ಟ್ಮೆಂಟ್ ಆಗಿರ್ಲಿ, ಒಂದು 5 lakh ತನಕ ಇರುತ್ತೆ ಅಂತ ಅನ್ಕೊಳ್ಳಿ. ಆದ್ರೆ ಬಿಸ್ನೆಸ್ ನ ಇನ್ನು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು ಹಾಗೆ ಅಂತ ಅಂದ್ಬಿಟ್ಟು ಇನ್ನು 10 lakh ತನಕ ಅವರು ಏನಾದ್ರು ಸಾಲ ತಗೊಬಂದ್ಬಿಟ್ಟು ಮಾಡ್ತಾರೆ ಅಂತಂದ್ರೆ, ಇನ್ನು ಅಡಿಷನಲ್ ಅಂತಂದ್ರೆ ಅದಕ್ಕೆ ಯಾರು ಲಾಸ್ಟ್ ಆಗಿ ಫೈನಲ್ ಆಗಿ ಪೇಮೆಂಟ್ ಮಾಡ್ಬೇಕಾಗುತ್ತೆ? ಬಿಸ್ನೆಸ್ ಯಾರು ನಡೆಸ್ತಾ ಇರ್ತಾರಲ್ಲ ಸಿಂಗಲ್ ಪರ್ಸನ್, ಅವನೇನೆ ಫೈನಲ್ ಆಗಿ ಅದ್ರದ್ದು ಪೇಮೆಂಟ್ ಗಳನ್ನ ಮಾಡ್ಬೇಕಾಗುತ್ತೆ. ಈಗ ಪಾರ್ಟ್ನರ್ಶಿಪ್ ಅಲ್ಲಿ ಏನಾಗುತ್ತೆ ಅಥವಾ ಬೇರೆ ಕಂಪನಿಗಳಲ್ಲಿ ಏನಾಗುತ್ತೆ, ಸಪರೇಟ್ ಲೀಗಲ್ ಎಂಟಿಟಿ ಇರುತ್ತೆ, ಬಿಸ್ನೆಸ್ ಬೇರೆ, ಓನರೇ ಬೇರೆ ಇರ್ತಾರೆ. ಆದ್ರೆ ಸೋಲ್ ಪ್ರೊಪೈಟರ್ ಅಲ್ಲಿ ಏಕ ವ್ಯಕ್ತಿ ಇರ್ತಾನೆ, ಅಂದ್ರೆ ಸಿಂಗಲ್ ವ್ಯಕ್ತಿ ಇರ್ತಾನೆ. ಇವನ್ಗೆ ಅನ್ಲಿಮಿಟೆಡ್ ಲಯಬಿಲಿಟೀಸ್, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ ಅಥವಾ ಸಾಲ ತರ್ತಾನೆ. ಆತನೇ ಈಗ ಸಪೋಸ್ ಏನಾದ್ರು ಲಾಸ್ ಆಯ್ತು ಅಂತಂದ್ರೆ ಅವನೇ ಕೈಯಿಂದ ಕಟ್ಕೊಡ್ಬೇಕಾಗುತ್ತೆ, ಬಿಸ್ನೆಸ್ ಕಟ್ಟೋದಿಲ್ಲ. ಈಗ ಸಪೋಸ್ ಅದರಿಂದ ಲಾಸ್ ಆಯ್ತು ಅಥವಾ ಏನೋ ಸಮಸ್ಯೆಗಳು ಬಂತು ಅಂತಂದ್ರೆ ಅದ್ರದ್ದು ಫೈನಲ್ ಆಗಿ ಲಾಸ್ ಏನಿರುತ್ತಲ್ಲ ಅದನ್ನ ಆ ವ್ಯಕ್ತಿನೇ ಕಟ್ಕೊಳ್ಬೇಕು. ಹಾಗಾಗಿ ಅದ್ರಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟೀಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೋಲ್ ರಿಸ್ಕ್ ಬೇರರ್ ಅಂಡ್ ಪ್ರಾಫಿಟ್ ರಿಸಿಪಿಯೆಂಟ್. ಏನ್ ಹೇಳ್ತಾ ಇದಾರೆ ಅಲ್ಲಿ, ಒಬ್ಬ ವ್ಯಕ್ತಿ ಬಿಸ್ನೆಸ್ ನ ಮಾಡ್ತಕ್ಕಂತಹದ್ದು. ಸೊ ಅಲ್ಲಿ ಏನೇ ರಿಸ್ಕ್ ಬಂತು ಅಂತಂದ್ರೆ ಆತ ಒಬ್ಬನೇ ಬೇರ್ ಮಾಡ್ಬೇಕು, ಬೇರೆ ಅಂತಂದ್ರೆ ಫೇಸ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಹಾಗೆ ಬರ್ತಕ್ಕಂತಹ ಅಷ್ಟು ಪ್ರಾಫಿಟ್ ನ ಅವನೇ ಕೂಡ ಎಂಜಾಯ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕಂಟ್ರೋಲ್. ಏನು ಕಂಟ್ರೋಲ್ ಅಂತಂದ್ರೆ, ಬಿಸ್ನೆಸ್ ಅಲ್ಲಿ ನಡೀತಕ್ಕಂತಹ ಎಂಟೈರ್ ಆಕ್ಟಿವಿಟಿ ಕಂಟ್ರೋಲ್ ನ ಆತ ಒಬ್ನೇ ಮಾಡ್ತಾ ಇರ್ತಾನೆ. ಯಾಕಂತಂದ್ರೆ ಅದೇನ್ ಪಾರ್ಟ್ನರ್ಶಿಪ್ ಆಗಿರಲ್ಲ, ಸೋಲ್ ಪ್ರೊಪೈಟರ್ಶಿಪ್ ಆಗಿರೋದ್ರಿಂದ ಆತನ ಇಡೀ ಕಂಟ್ರೋಲ್ ಅಲ್ಲಿ ಆ ಬಿಸ್ನೆಸ್ ಇರುತ್ತೆ ಅಂತ ಹೇಳ್ತಾ ಇದಾರೆ. ನೋ ಸಪರೇಟ್ ಎಂಟಿಟಿ. ಆಗ್ಲೇ ಹೇಳ್ಬೇಕಾದ್ರೆ ನಾನು ಮೆನ್ಷನ್ ಮಾಡಿದೆ, ಈಗ ಕಂಪ್ನಿಗಳಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಸಪರೇಟ್ ಆಗಿರುತ್ತೆ, ಓನರ್ ಗಳೇ ಬೇರೆ, ಕಂಪ್ನಿನೇ ಬೇರೆ ಅಂತ ಅಂದ್ಬಿಟ್ಟು. ಓನರ್ ಕ್ಯಾಪಿಟಲ್ ಆಗ್ತಾನೆ, ಬಿಸ್ನೆಸ್ ಆ ಕ್ಯಾಪಿಟಲ್ ಓನರ್ ವಾಪಸ್ ಕೊಡ್ಬೇಕು ಅಂತ ಇರುತ್ತೆ. ಆದ್ರೆ ಸೋಲ್ ಪ್ರೊಪೈಟರ್ಶಿಪ್ ಅಲ್ಲಿ ನೋ ಸಪರೇಟ್ ಲೀಗಲ್ ಎಂಟಿಟಿ, ಯಾವುದೇ ರೀತಿಯಾದಂತಹ ಸಪರೇಟ್ ಎಂಟಿಟಿ ಇರೋದಿಲ್ಲ. ಅವನು ಬಿಸ್ನೆಸ್ ಬೇರೆ ಅಲ್ಲ, ಆತ ಬೇರೆ ಅಲ್ಲ. ಏನಾದ್ರು ಸಪೋಸ್ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತಂದ್ರೆ ಅವನೇ ಕೈಯಿಂದ ಹಾಕ್ಬೇಕಾಗುತ್ತೆ. ಸೊ ಇದರಲ್ಲಿ ಸಪರೇಟ್ ಲೀಗಲ್ ಎಂಟಿಟಿ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ. ಏನಾಗೋಗ್ಬಿಡುತ್ತೆ, ಈಗ ಸಪೋಸ್ ಎಮರ್ಜೆನ್ಸಿ ಬಂತು, ಏನಾರು ಆಯ್ತು ಅಂತಂದ್ರೆ, ಈಗ ಡೆತ್ ಆಗೋಯ್ತು ಅಂತ ಅನ್ಕೊಳ್ಳಿ, ಅಥವಾ ಅವ್ರಿಗೆ ಕ್ರಾನಿಕ್ ಇಲ್ಯೂಷನ್ ಆಗೋಯ್ತು, ಏನಾದ್ರು ಜ್ವರ ಬಂತು, ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಏನಾಗೋಗ್ಬಿಡುತ್ತೆ, ಬಿಸ್ನೆಸ್ ನ ಕ್ಲೋಸ್ ಮಾಡ್ಬೇಕಾದಂತಹ ಚಾನ್ಸಸ್ ಗಳು ತುಂಬಾ ಜಾಸ್ತಿ ಇರುತ್ತೆ. ಅದೇ ಪಾರ್ಟ್ನರ್ಶಿಪ್ ಅಲ್ಲಿ ಅಥವಾ ಬೇರೆ ಆರ್ಗನೈಸೇಷನ್ ಗಳಲ್ಲಿ ಏನಾಗ್ತಾ ಇತ್ತು, ಅದನ್ನ ಕಂಟಿನ್ಯೂ ಮಾಡಕ್ ಇನ್ಯಾರೋ ಹೇಳ್ತಿದ್ರು. ಬಟ್ ಇಲ್ಲೇನಾಗುತ್ತೆ, ಸೋಲ್ ಪ್ರೊಪೈಟರ್ಶಿಪ್ ಅಲ್ಲಿ ಒಬ್ಬನೇ ಎಲ್ಲಾನು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಈಗ ಸಪೋಸ್ ಏನಾದ್ರೂ ಅನ್ಫೇವರಬಲ್ ಇನ್ಸಿಡೆಂಟ್ ಗಳು ನಡೀತು ಅಂತಂದ್ರೆ ಆ ಬಿಸ್ನೆಸ್ ನ ಕ್ಲೋಸ್ ಮಾಡ್ಬೇಕಾದಂತಹ ಸಿಚುವೇಶನ್ ಬರುತ್ತೆ. ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ, ಅದನ್ನ ಕಂಟಿನ್ಯೂ ಮಾಡ್ಬೇಕು ಅಂತಂದಾಗ ಈಗ ಅವನೇನೆ ತುಂಬಾ ಕ್ರಾನಿಕ್ ಇಲ್ಯೂಷನ್, ಇವಾಗ ಯಾವಾಗ ಆಕ್ಸಿಡೆಂಟ್ ಆಗೋಯ್ತು, ಅವನೇನೆ ಒಬ್ಬ ಬೆಡ್ ರಿಡನ್ ಆಗೋಯ್ತು ಅಂತಂದ್ರೆ ಅದನ್ನ ನೋಡ್ಕೊಳಕ್ಕೆ ಒಬ್ರು ಬೇಕಾಗ್ತಾರೆ. ಸೊ ಅಂತ ಟೈಮಲ್ಲಿ ಅವ್ನು ಬಿಸ್ನೆಸ್ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡೋದು ಬೇರೆ ಸಿಚುವೇಶನ್ ಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನಿಮ್ಗೆ ಸೋಲ್ ಪ್ರೊಪೈಟರ್ಶಿಪ್ ಅಂತಂದ್ರೆ ಏನು, ಅದರ ಫೀಚರ್ ಏನು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಗೊತ್ತಾಯ್ತು. ಈಗ ಸೋಲ್ ಪ್ರೊಪೈಟರ್ಶಿಪ್ ಅಲ್ಲಿ ಇರ್ತಕ್ಕಂತಹ ಮೆರಿಟ್ಸ್ ಗಳೇನು, ಅದಾದ್ಮೇಲೆ ಲಿಮಿಟೇಷನ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸಿ ಗೈಸ್, ನಿಮ್ಗೆ ಸಪೋಸ್ what do you explain the concept of merits and demerits of sole proprietorship ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ ಎಕ್ಸಾಮ್ ಅಲ್ಲಿ, ಅದನ್ನ 8 ಮಾರ್ಕ್ಸ್ ಗೆ ಕ್ವಶನ್ ಕೇಳಿದ್ರು ಅಂತಂದ್ರೆ ನೀವು ಫಸ್ಟ್ ಸೋಲ್ ಪ್ರೊಪೈಟರ್ಶಿಪ್ ಅಂತಂದ್ರೆ ಏನು ಅಂತ ಕ್ಯಾರೆಕ್ಟರ್ ಬರೀಬೇಕು. ಬರ್ದಾದ್ಮೇಲೆ ಅದ್ರದ್ದು ಫೀಚರ್ ಒಂದು 4 ಮೆನ್ಷನ್ ಮಾಡ್ಬೇಕು. ಅದಾದ್ಮೇಲೆ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಮೆರಿಟ್ಸ್ ಗಳಿದ್ದು ಒಂದು 5 ಪಾಯಿಂಟ್ ಬರ್ದು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಅದಾದ್ಮೇಲೆ ಲಿಮಿಟೇಷನ್ಸ್ ಏನಿದೆ ಅದನ್ನ ಬರ್ದ್ಬಿಟ್ಟು ಅದ್ರದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ 8 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಮೆರಿಟ್ಸ್ ಏನು ಅನ್ನೋದನ್ನ ನೋಡೋಣ. ಕ್ವಿಕ್ ಡಿಸಿಷನ್ ಮೇಕಿಂಗ್. ಈಗ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಗಳಾಯ್ತು ಅಂತಂದ್ರೆ ಡಿಸಿಷನ್ ಟಾಪ್ ಲೆವೆಲ್ ಇಂದ ಮಿಡಲ್ ಲೆವೆಲ್ ಗೆ ಬರ್ಬೇಕು, ಮಿಡಲ್ ಇಂದ ಆಪರೇಷನ್ ಲೆವೆಲ್ ಗೆ ಬರ್ಬೇಕು. ಆದ್ರೆ
ಸೋಲ್ ಪ್ರೊಪೈಟರ್ಶಿಪ್ ಅಲ್ಲಿ ಆತ ಒಬ್ಬನೇ ನಡೆಸೋದ್ರಿಂದ ಯಾವುದೇ ಡಿಸಿಷನ್ ಆಗಿರ್ಬೋದು ಕ್ವಿಕ್ ಆಗಿ ತಗೊಳ್ಬಹುದು. ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಹೋಲ್ಡ್ ಆಗ್ತಕ್ಕಂತಹ ಸಿಚುವೇಶನ್ ಇಲ್ಲಿ ಇರೋದಿಲ್ಲ. ಯಾಕಂತಂದ್ರೆ ಒಬ್ಬನೇ ಒಬ್ಬ ಇರ್ತಾನೆ, ಕ್ವಿಕ್ ಆಗಿ ಅವನು ಡಿಸಿಷನ್ ತಗೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಕಾನ್ಫಿಡೆನ್ಶಿಯಾಲಿಟಿ ಆಫ್ ಇನ್ಫಾರ್ಮೇಶನ್ ಏನ್ ಹೇಳ್ತಾ ಇದಾರೆ, ಇಫ್ ಸಪೋಸ್ ಬಿಸ್ನೆಸ್ ಅಲ್ಲಿ ಏನಾದ್ರೂ ಸೀಕ್ರೆಟ್ಸ್ ಇತ್ತು ಅಂತಂದ್ರೆ ಒಬ್ನೇ ನಡೆಸ್ತಾ ಇದ್ದಾನೆ, ಆ ಸೀಕ್ರೆಟ್ ಅವನೊಳಗೆ ಇರುತ್ತೆ, ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಅದು ಸ್ಪ್ರೆಡ್ ಆಗಂಗಿಲ್ಲ. ಅದು ಈ ಸೋಲ್ ಪ್ರೊಪೈಟರ್ಶಿಪ್ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದಾರೆ. ಪ್ರಾಫಿಟ್ ಎ ಡೈರೆಕ್ಟ್ ಇನ್ಸೆಂಟಿವ್ ಫಾರ್ ಹಾರ್ಡ್ ವರ್ಕ್ ಏನ್ ಹೇಳ್ತಾ ಇದಾರೆ, ಅವ್ನು ಒಬ್ಬನೇ ಪ್ಲಾನ್ ಮಾಡ್ತಾ ಇದ್ದಾನೆ, ಅವನೊಬ್ಬನೇ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಅವನೊಬ್ಬನೇ ಎಲ್ಲ ವರ್ಕ್ ಮಾಡ್ತಾ ಇದ್ದಾನೆ, ಅದ್ರದ್ದು ಕಂಟ್ರೋಲ್ ಮಾನಿಟರಿಂಗು ಏನೇ ಡಿಸಿಷನ್ ಮೇಕಿಂಗು ಒಬ್ಬನೇ ಮಾಡ್ತಾ ಇದ್ದಾನೆ. ಹಾಗಾಗಿ ತುಂಬಾ ಕಷ್ಟ ಬೀಳ್ತಾ ಇದ್ದಾನೆ, ತುಂಬಾ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾನೆ. ಸೊ ಅದರಿಂದ ಬರ್ತಕ್ಕಂತಹ ಪ್ರಾಫಿಟ್ ಏನಿರುತ್ತಲ್ಲ ಅದು ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಲ್ ಎಂಜಾಯ್ ಮಾಡ್ತಕ್ಕಂತಹದ್ದು ಅವನ್ಗೆ ಇರುತ್ತೆ. ಅವ್ನ್ ಎಷ್ಟು ಹಾರ್ಡ್ ವರ್ಕ್ ಆಗಿ ಅವ್ನ್ ಎಷ್ಟು ರಿಟರ್ನ್ಸ್ ಬರುತ್ತೆ, ಆ ಹಾರ್ಡ್ ವರ್ಕ್ ಗೆ ಬಂದಂತಹ ಪ್ರಾಫಿಟ್ ಅವ್ನು ಎಂಜಾಯ್ ಮಾಡ್ಬೋದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೆನ್ಸ್ ಆಫ್ ಅಕಾಂಪ್ಲಿಷ್ಮೆಂಟ್ ಏನು ಸೆನ್ಸ್ ಆಫ್ ಅಕಾಂಪ್ಲಿಷ್ಮೆಂಟ್ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಅವನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿರ್ತಾನೆ, ನಾನು ಈ ಬಿಸ್ನೆಸ್ ಅಲ್ಲಿ ಇಂಥ ಟಾರ್ಗೆಟ್ ಅನ್ನ ನಾವು ಮಾಡೇ ಮಾಡ್ತೀನಿ, ಈ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇಷ್ಟು ಪ್ರಾಫಿಟ್ ಮಾಡ್ತೀನಿ, ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇನ್ನೇನೋ ಬೇರೆದ್ನ ನಾನು ಏನೇನ್ ಬೇಕೋ ಅಂಗಡಿನ ಇಂಪ್ರೂವ್ಮೆಂಟ್ ಮಾಡಿರ್ತೀನಿ ಅಂತ ಅಂದ್ಬಿಟ್ಟು ಅವನು ಸೆಲ್ಫ್ ಆಗಿ ಇನಿಷಿಯೇಟಿವ್ ನ ತಗೊಂಡು ಅವ್ನ ಟಾರ್ಗೆಟ್ ಏನಿದೆ ಅದನ್ನ ಅಕಾಂಪ್ಲಿಷ್ ಮಾಡ್ತಾನೆ. ಸೆನ್ಸ್ ಆಫ್ ಅಕಾಂಪ್ಲಿಷ್ಮೆಂಟ್ ಈಗ ಪಾರ್ಟ್ನರ್ ಆಯ್ತು ಅಂತಂದ್ರೆ ಜಗಳ ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಬಟ್ ಈ ಸೋಲ್ ಪ್ರೊಪೈಟರ್ ಅಲ್ಲಿ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯಲ್ಲಿ ಏನು ಅವನು ಒಬ್ಬನೇನೆ ಕಡ ಮಾಡ್ತಾ ಇರ್ತಾನೆ, ಅವನ ಟಾರ್ಗೆಟ್ ಗಳು ಏನಿದೆ ಆ ಟಾರ್ಗೆಟ್ ಗಳನ್ನ ರೀಚ್ ಮಾಡ್ತಾ ಹೋಗ್ತಾನೆ ಅಂತ ಹೇಳ್ತಾ ಇದಾರೆ. ಈಗ ಫಾರ್ಮೇಶನ್ ಅಂಡ್ ಕ್ಲೋಷರ್ ಏನ್ ಹೇಳ್ತಾ ಇದಾರೆ, ಆಗ್ಲೇ ಎಕ್ಸ್ಪ್ಲೇನ್ ಮಾಡುವ ಫೀಚರ್ ಅಲ್ಲಿ ಈ ಬಿಸ್ನೆಸ್ ಗಳನ್ನ ಫಾರ್ಮ್ ಮಾಡ್ಬೋದು, ತುಂಬಾ ಈಸಿ ಇರುತ್ತೆ. ಒಂದು ಲಿಮಿಟೆಡ್ ಕ್ಯಾಪಿಟಲ್ ಇರುತ್ತೆ, ಒಂದು ಪುಟ್ಟು ಲೆವೆಲ್ ಆಗಿರುವಂತಹ ಬಿಸ್ನೆಸ್ ಮಾಡ್ಬೇಕು. ಈಗ ರಿಟೇಲ್ ಶಾಪ್ ಹಾಕ್ಬೇಕು ಅಂತಂದ್ರೆ ಒಂದ್ ಚಿಕ್ಕ ಪ್ರಮಾಣದಲ್ಲಿ ಹಾಕ್ತೀನಿ ಅಂತಂದ್ರೆ ಒಂದು 5 lakhs 10 lakhs ಒಳಗೆ ಆಗೋಗ್ಬಿಡುತ್ತೆ. ಅದೇನೇ ಒಂದು ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಒಂದು 50 lakhs 50 lakhs ಇಂತನೂ ಜಾಸ್ತಿ ಆಗ್ಬೋದು, ತುಂಬಾ ಜಾಸ್ತಿ ಆಗ್ಬೋದು. ನಾವ್ ಯಾವ ತರದ್ದು ಬಿಸ್ನೆಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇಂಥ ಬಿಸ್ನೆಸ್ ಸೋಲ್ ಪ್ರೊಪೈಟರ್ಶಿಪ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ತುಂಬಾ ಈಸಿ ಆಗಿರುತ್ತೆ, ಹಾಗೇನೆ ಕ್ಲೋಸ್ ಮಾಡೋದು ಈಸಿನೇ. ಬಟ್ ಕ್ಲೋಸ್ ಮಾಡಕ್ಕೆ ಯಾರದೆ ಏನು ಅನ್ಫೇವರಿಂಗ್ ಕಂಡೀಷನ್ ಇತ್ತು ಅಂತಂದ್ರೆ ಮಾತ್ರನೇ ಫೇವರ್ ಅದನ್ನ ಕ್ಲೋಸ್ ಮಾಡ್ತಾರೆ. ಲಾಸ್ ಆಗೋಯ್ತು, ಏನಾದ್ರು ಕಳ್ತನ ಥೆಫ್ಟ್ ಆಗೋಯ್ತು ಅಂತಂದ್ರೆ ಮಾತ್ರನೇ ಅದನ್ನ ಕ್ಲೋಸ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಕಂಟಿನ್ಯೂ ಮಾಡ್ಕೊ ಹೋಗ್ತಾರೆ. ಇದು ಸೋಲ್ ಪ್ರೊಪೈಟರ್ಶಿಪ್ ನ ಮೆರಿಟ್ಸ್ ಗಳು ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಅದ್ರದ್ದು ಇರ್ತಕ್ಕಂತಹ ಲಿಮಿಟೇಷನ್ಸ್ ಗಳಿಗೆ ಏನು ಲಿಮಿಟೇಷನ್ಸ್ ಅಂತಂದ್ರೆ ಒಂದು ಚೌಕಟ್ಟೊಳಗೆ ಎಷ್ಟು ಲಿಮಿಟ್ ಇರುತ್ತೆ ಅಷ್ಟೊಳಗೆ ಮಾಡ್ಬೇಕಾಗಿರುತ್ತೆ. ಹಾಗಾದ್ರೆ ಆ ಲಿಮಿಟೇಷನ್ಸ್ ಗಳೇನು, ಲಿಮಿಟೆಡ್ ರಿಸೋರ್ಸಸ್ ಏನ್ ಹೇಳ್ತಿದ್ರೆ, ಕಮ್ಮಿ ಅವನು ಬರೋದನ್ನೇ ಸಣ್ಣ ಬಂಡವಾಳ, ಹಾಗಾಗಿ ಆ ಸಣ್ಣ ಬಂಡವಾಳದಲ್ಲಿ ಅವ್ನು ವ್ಯಾಪಾರ ಮಾಡಿ ಅದರಿಂದ ಪ್ರಾಫಿಟ್ ಮಾಡ್ಬೇಕಾಗತ್ತೆ. ಇವನು ಬೇರೆ ಬೇರೆ ಮತ್ತೇನೆ ಎಕ್ಸ್ಪಾನ್ಷನ್ ಮಾಡಕ್ಕಾಗ್ಲಿ ಅಥವಾ ಜಾಸ್ತಿ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ಬಿಟ್ಟು ಬೇರೆ ಬಿಸ್ನೆಸ್ ನ ಮತ್ತೆ ಮಾಡಕ್ಕಾಗಿ ಆಗಂಗಿಲ್ಲ. ಲಿಮಿಟೆಡ್ ರಿಸೋರ್ಸ್ ಅನ್ನ ಅವನ ಹತ್ರ ಇರುತ್ತೆ, ಆ ವ್ಯಾಪಾರ ಮಾತ್ರನೇ ಅವ್ನು ಫೋಕಸ್ ಮಾಡಿ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ. ಅದು ಸೋಲ್ ಪ್ರೊಪೈಟರ್ ನ ಲಿಮಿಟೇಷನ್ಸ್ ಗಳು. ಅರ್ಥ ಆಯ್ತಾ? ಎರಡನೇ ಲಿಮಿಟೇಷನ್ ಏನು, ಲಿಮಿಟೆಡ್ ಲೈಫ್ ಆಫ್ ಎ ಬಿಸ್ನೆಸ್ ಕನ್ಸರ್ನ್. ಏನ್ ಹೇಳ್ತಾರೆ, ಇಂಥ ಸೋಲ್ ಪ್ರೊಪೈಟರ್ಶಿಪ್ ಲಿಮಿಟೇಷನ್ ಬಿಸ್ನೆಸ್ ಲೈಫ್ ಏನಿದೆಯಲ್ಲ ಅದು ತುಂಬಾ ಚಿಕ್ಕದು ಅಂತ ಹೇಳ್ತಾ ಇದಾರೆ. ಈಗ ಯಾರೋ ಒಬ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಬಿಟ್ಟು ಫೋಕಸ್ ಮಾಡಿ ಮಾಡ್ತಾ ಇದಾರೆ. ಏನಾಗೋಯ್ತು, ಅವ್ರಿಗೆ ತುಂಬಾ ಚಾಲೆಂಜಸ್ ಬಂತು, ಲಾಸ್ ಆಯ್ತು, ಕೋವಿಡ್ ಏನೋ ಅಟ್ಯಾಕ್ ಆಯ್ತು, ಯಾರೋ ದುಡ್ಡು ಯಾರೋ ಬಿಸ್ನೆಸ್ ಮಾಡಿದವರು ವಾಪಸ್ ದುಡ್ಡು ಕೊಟ್ಟಿಲ್ಲ, ಸೇಲ್ ಮಾಡಿರ್ತಾನೆ, ದುಡ್ಡು ಕೊಡ್ಲಿಲ್ಲ, ಲಾಸ್ ಆಗೋಯ್ತು, ಅಥವಾ ಏನಾದ್ರು ಫೈರ್ ಆಗೋಯ್ತು, ಬೆಂಕಿ ಎತ್ಕೊಬಿಡ್ತು, ಅವಘಡಗಳು ನಡೀತು ಅಂತಂದ್ರೆ, ಅಥವಾ ಸ್ಟ್ರೈಕ್ ಆಗಿ ಇರ್ತಕ್ಕಂತಹ ಎಲ್ಲವೂ ಡ್ಯಾಮೇಜ್ ಆಗೋಯ್ತು ಅಂತಂದ್ರೆ ಅವನಿಗೆ ಲಾಸ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅಥವಾ ಅವನಿಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತು, ಅವನಿಗೆ ಡೆತ್ ಆಯ್ತು ಅಂತಂದ್ರೆ ಅಂತ ಬಿಸ್ನೆಸ್ ಬೇಗ ಕ್ಲೋಸ್ ಆಗ್ಬಿಡುತ್ತೆ. ಲಿಮಿಟೆಡ್ ಲೈಫ್ ಇರುತ್ತೆ ಇಂತ ಸೋಲ್ ಪ್ರೊಪೈಟರ್ಶಿಪ್ ಗೆ ಅಂತ ಅಂದ್ಬಿಟ್ಟು ಎರಡನೇ ಪಾಯಿಂಟ್ ಹೇಳ್ತಿದ್ರೆ. ಅನ್ಲಿಮಿಟೆಡ್ ಲಯಬಿಲಿಟೀಸ್ ಏನ್ ಹೇಳ್ತಾ ಇದಾರೆ, ಫೀಚರ್ ಅನ್ನು ನಾವು ಇದನ್ನ ಕಲ್ತಿದ್ದೋ. ಅನ್ಲಿಮಿಟೆಡ್ ಲಯಬಿಲಿಟಿ ಅಂತಂದ್ರೆ ಆತ ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವನು ಎಷ್ಟು ಟೋಟಲ್ ಕ್ಯಾಪಿಟಲ್ ಗಿಂತನೂ ಜಾಸ್ತಿ ಸಾಲ ತಗೊಬಂದ್ಬಿಟ್ಟು ಹಾಕ್ಬೋದು. ಬಟ್ ಏನಾಗುತ್ತೆ, ಫೈನಲ್ ಆಗಿ ಇಫ್ ಸಪೋಸ್ ಬಿಸ್ನೆಸ್ ಲಾಸ್ ಆಗಿದ್ರು ಕೂಡ ಅವನೇನೆ ಯಾರಿಂದ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಬಿಸ್ನೆಸ್ ಇನ್ವೆಸ್ಟ್ ಮಾಡಿದಲ್ಲ ಆ ಲಾಸ್ ಅನ್ನ ಅವನೇನೆ ಬೇರ್ ಮಾಡ್ಬೇಕಾಗುತ್ತೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಗಳಲ್ಲಿ ಏನಾಗ್ತಿತ್ತು, ಬಿಸ್ನೆಸ್ ಬೇರೆ ಇರ್ತಿತ್ತು, ಓನರೇ ಬೇರೆ ಇತ್ತು. ಆದ್ರೆ ಇಲ್ಲಿ ಏನಿದೆಯಲ್ಲ
ಸೋಲ್ ಪ್ರೊಪೈಟರ್ಶಿಪ್ ಅಲ್ಲಿ ಲಾಸ್ ಆಯ್ತು ಅಂತಂದ್ರೆ ಅವನೇ ಕೈಯಿಂದ ಕಟ್ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಲಾಸ್ಟ್ ಲಿಮಿಟೇಷನ್ಸ್ ಏನು? ಲಿಮಿಟೆಡ್ ಮ್ಯಾನೇಜೀರಿಯಲ್ ಎಬಿಲಿಟಿ. ಏನ್ ಲಿಮಿಟೆಡ್ ಮ್ಯಾನೇಜೀರಿಯಲ್ ಎಬಿಲಿಟಿ ಅಂತಂದ್ರೆ ಅವನ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್, ಅವನ್ಗೆ ಎಷ್ಟು ನಾಲೆಡ್ಜ್ ಇರುತ್ತೆ ಆ ನಾಲೆಡ್ಜ್ ಅಲ್ಲಿ ಆ ಬಿಸ್ನೆಸ್ ಅನ್ನ ನಡೆಸ್ತಾ ಹೋಗ್ತಾ ಇರ್ತಾನೆ. ಅದೇ ಪಾರ್ಟ್ನರ್ಶಿಪ್ ಅಲ್ಲಿ ಆಗಿತ್ತು ಅಂತಂದ್ರೆ ಏನಾಯ್ತಿತ್ತು, ಇಬ್ಬರಿಗಿಂತ ಜಾಸ್ತಿ ಇರ್ತಿದ್ರು, ಅವ್ರ ಒಪಿನಿಯನ್ ನ ಶೇರ್ ಮಾಡ್ತಾ ಇದ್ರು. ಸೊ ಬಿಸ್ನೆಸ್ ಗೆ ಇನ್ನೂ ಜಾಸ್ತಿ ಹೇಗೆ ಪ್ರಾಫಿಟ್ ಮಾಡ್ಬೋದು ಅಥವಾ ಎಕ್ಸ್ಪಾನ್ಷನ್ ಹೇಗ್ ಮಾಡ್ಬೋದು ಅನ್ನೋದು ಫೋಕಸ್ ಮಾಡ್ಬೋದಾಗಿತ್ತು. ಆದ್ರೆ ಈಗ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ನು ಒಬ್ಬನೇನೆ ಇರ್ತಾನೆ, ಅವನಿಗೆ ನಾಲೆಡ್ಜ್ ಎಷ್ಟಿರುತ್ತೆ ಅಷ್ಟು ನಾಲೆಡ್ಜ್ ಪ್ರಕಾರ ಮಾತ್ರನೇ ಮಾಡಕ್ಕಾಗೋದು, ಜಾಸ್ತಿ ಮಾಡಕ್ ಆಗಂಗಿಲ್ಲ. ಅವನ್ಗೆ ಲಿಮಿಟೆಡ್ ಮ್ಯಾನೇಜರಿಯಲ್ ಎಬಿಲಿಟಿಗಳು ಇತ್ತು ಅಂತಂತಂದ್ರೆ ಎಕ್ಸ್ಪಾನ್ಷನ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಸೊ ಇದೊಂದು ಲಿಮಿಟೇಷನ್ ಅಂತ ಹೇಳ್ತಾ ಇದ್ದಾರೆ, ಲಿಮಿಟೆಡ್ ಮ್ಯಾನೇಜರಿಯಲ್ ಎಬಿಲಿಟಿ. ಅವನ್ಗೆ ಈಗ ಹೊಸೊಬ್ರು ಯಾರು ಈಗ ಬಿಸ್ನೆಸ್ ಅವ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಅನ್ಕೊಳ್ಳಿ, ಅವ್ರು ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಯಾವ ತರ ಐಟಮ್ ಗಳನ್ನ ಪರ್ಚೇಸ್ ಮಾಡ್ಬೇಕು, ಬಾರ್ಗೇನ್ ಮಾಡಿ ಹೇಗೆ ತಗೊಬರ್ಬೇಕು, ಅದಾದ್ಮೇಲೆ ಪ್ರಾಫಿಟ್ ಹೇಗ್ ಮಾಡ್ಬೇಕು ಅನ್ನೋ ಐಡಿಯಾನೇ ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಅವ್ರಿಗೆ ಮ್ಯಾನೇಜರಿಯಲ್ ಸ್ಕಿಲ್ಸ್ ಇಲ್ಲ ಅಂತಂದ್ರೆ ಲಾಸ್ ಆಗ್ಬಿಡುತ್ತೆ. ಸೊ ಇದೆಲ್ಲವೂ ಅದರ ಏನು ಲಿಮಿಟೇಷನ್ಸ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಗ ಸೋಲ್ ಪ್ರೊಪೈಟರ್ಶಿಪ್ ಅಂತಂದ್ರೇನು, ಅದ್ರ ಮೀನಿಂಗ್ ಅಂತಂದ್ರೇನು, ಮೆರಿಟ್ಸ್ ಡಿಮೆರಿಟ್ಸ್ ಲಿಮಿಟೇಷನ್ಸ್ ಗಳು ಏನೇನಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ನಾವು ಇರ್ತಕ್ಕಂತಹ ಸೆಕೆಂಡ್ ಮೇನ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಇದೆ, ಯಾವ್ದು ಇರ್ಬೋದು ಗೆಸ್ ಮಾಡ್ತೀರಾ? ಎಸ್, ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಬಗ್ಗೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಆಫ್ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಅರ್ಥ ಆಯ್ತಾ? ಈಗ ನಾವು ಯಾವ್ದನ್ನ ಫಸ್ಟ್ ತಿಳ್ಕೊಂಡಿದೀವಿ, ಸೋಲ್ ಪ್ರೊಪೈಟರ್ಶಿಪ್ ಅನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀವಿ. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತಂದ್ರೆ ಏನು ಅನ್ನೋದನ್ನ ಈಗ ಕಂಪ್ಲೀಟ್ ಆಗಿ ತಿಳ್ಕೊಂಡು ಹೋಗೋಣ. ಏನು ಕನ್ನಡದಲ್ಲಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತಂದ್ರೆ ಜಂಟಿ, ತುಂಬಾ ಇಂಪಾರ್ಟೆಂಟ್ ಬರ್ಕೊಳ್ಳಿ, ಜಂಟಿ ಹಿಂದೂ ಕುಟುಂಬ ವ್ಯವಹಾರ ಅಂತ ಕನ್ನಡದಲ್ಲಿ ಕರೀತಾರೆ. ಏನು ಜಂಟಿ ಹಿಂದೂ ಕುಟುಂಬ ವ್ಯವಹಾರ ಅಂತಂದ್ರೆ ಒಂದು ಹಿಂದೂ ಕುಟುಂಬದಲ್ಲಿ ಇರ್ತಕ್ಕಂತಹ ಜನರು ಎಲ್ಲ ಸೇರಿ ಮಾಡ್ತಕ್ಕಂತಹ ಬಿಸ್ನೆಸ್ ಅನ್ನ ಜಂಟಿ ಹಿಂದೂ ಕುಟುಂಬ ವ್ಯವಹಾರ ಅಂತ ಕರೀತಾರೆ ಅಂತ ಅರ್ಥ ಆಯ್ತು. ಅದ್ರದ್ದು ಮೀನಿಂಗ್ ಅನ್ನ ನೋಡೋಣ ಕೆಳಗಡೆ, ಓಕೆನಾ? ರೆಫರ್ಸ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ರೆಫರ್ಸ್ to a form of organization wherein the business is owned and carried by the members of the Hindu undivided family. ಏನ್ ಹೇಳ್ತಾ ಇದಾರೆ, ಬಿಸ್ನೆಸ್ ಒಂದು ಬಿಸ್ನೆಸ್ ನ ಕಂಪ್ಲೀಟ್ ಆಕ್ಟಿವಿಟಿಗಳನ್ನ ಒಂದು ಹಿಂದೂ ಫ್ಯಾಮಿಲಿಯ ಎಲ್ಲಾ ಮೆಂಬರ್ ಸೇರಿ ಮಾಡ್ತಕ್ಕಂತಹ ವ್ಯವಹಾರವನ್ನ ಹಿಂದೂ ಫ್ಯಾಮಿಲಿ ಏನೋ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತ ಕರೀತಾರೆ ಅಂತ ಹೇಳ್ತಾ ಇದಾರೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇಲ್ಲಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಇದು ಒಂದು ಟೈಪ್ ಆಫ್ ಬಿಸ್ನೆಸ್ ಆಗಿದೆ. ಇದರಲ್ಲಿ ಓನ್ಡ್ ಅಂಡ್ ಕ್ಯಾರಿಡ್ ಬೈ, ಈ ಬಿಸ್ನೆಸ್ ನ ಓನ್ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಅದನ್ನ ನಡೆಸ್ತಕ್ಕಂತಹದ್ದು ಮತ್ತೆ ಅದ್ರದ್ದು ಜವಾಬ್ದಾರಿ ಕಂಪ್ಲೀಟ್ ಆಗಿ ಯಾರು ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಒಂದು ಕೂಡು ಕುಟುಂಬದಲ್ಲಿ ಇರ್ತಕ್ಕಂತಹ ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲ ಮಾಡುವಂತಹದ್ನೇ ಜಾಯಿಂಟ್ ಫ್ಯಾಮಿಲಿ, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದರದ್ದು ಮೇಂಟೈನ್ ಕಂಪ್ಲೀಟ್ ಇನ್ಚಾರ್ಜ್ ಯಾರು ಇರ್ತಾರೆ ಅಂತಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರಲ್ಲ, ಅವ್ರನ್ನ ನಾವು ತುಂಬಾ ಸುಪ್ರೀಂ ಪವರ್ ಅಲ್ಲಿ ನೋಡ್ತಾರೆ. ಹೆಡ್ ಆಫ್ ದ ಫ್ಯಾಮಿಲಿ ಅಂತಂದ್ರೆ ಅವರು ದೊಡ್ಡವರು, ಅಜ್ಜ ಆಗಿರ್ಬೋದು ಅಜ್ಜಿ ಆಗಿರ್ಬೋದು, ಯಾರು ಇರ್ತಾರೆ ಅವ್ರು ಏನ್ ಡಿಸಿಷನ್ ಮೇಕಿಂಗ್ ಮಾಡ್ತಾರೆ ಅದು ತುಂಬಾ ಫೈನಲ್ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ. ಯಾರು ಹೆಡ್ ಇದಾರೆ ಆ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ನ ಹೆಡ್ ಆಗಿರ್ತಾರೆ. ಅವ್ರನ್ನ ಏನಂತ ಕರೀತಾರೆ ಅಂತಂದ್ರೆ ಕರ್ತ ಅಂತ ಕರೀತಾರೆ. ತುಂಬಾ ಇಂಪಾರ್ಟೆಂಟ್ ಬರ್ಕೊಳ್ಳಿ ಇದನ್ನ, ಕರ್ತ ಅಂತ ಕರೀತಾರೆ. ನೋಡಿ ಇಲ್ಲಿ ಕರ್ತ ಅಂತಂದ್ರೆ ನಿಮ್ಗೆ ಒಂದ್ ಮಾರ್ಕ್ಸ್ ಇಂದ ಕ್ವಶನ್ ಕೇಳ್ಬೋದು, ವಾಟ್ ಯು ಮೀನ್ ಬೈ ಕರ್ತ ಅಂತ ಅಂದ್ಬಿಟ್ಟು, ಹೂ ಈಸ್ ಕರ್ತ ಅಂತ ಅಂದ್ಬಿಟ್ಟು ಆಗ ನೀವು ಬರಿಬೇಕಾಗುತ್ತೆ ಎಲ್ಡರ್ ಮೆಂಬರ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಕರ್ತ ಅಂತ ಅಂದ್ಬಿಟ್ಟು ಬರಬೇಕಾಗತ್ತೆ. ಯಾರು ಕರ್ತ ಅಂದ್ರೆ ಎಲ್ಡರ್ ಮೆಂಬರ್ ಆಫ್ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಒಬ್ಬ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ನ ನಡೆಸ್ತಾ ಇದಾರಲ್ಲ, ಅದ್ರದ್ದು ಯಾರು ಎಲ್ಡರ್ ಇದಾರೆ, ತುಂಬಾ ದೊಡ್ಡವ್ರು ಯಾರಿದ್ದಾರೆ ಅವರೇ ಕೂಡ ಅಂತ ಬಿಸ್ನೆಸ್ ನ ಹೆಡ್ ಆಗಿರ್ತಾರೆ ಅಂತ ಹೇಳ್ತಾ ಇದಾರೆ. ಕರ್ತ ಮ್ಯಾನೇಜರ್ಸ್ ಅಂಡ್ ಕಂಟ್ರೋಲ್ ದ ಬಿಸ್ನೆಸ್ ಆಫ್ HUF. ಏನಂತ ಹೇಳ್ತಿದ್ರೆ ಈ ಕರ್ತ ಅಂತಂದ್ರೆ ಯಾರಿರ್ತಾನಲ್ಲ ಹೆಡ್, ಅವನೇ ಈ ಬಿಸ್ನೆಸ್ ನ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನ ಹೆಡ್ ಆಗಿರ್ತಾನೆ. ಅದ್ರ ಕಂಪ್ಲೀಟ್ ಇನ್ಚಾರ್ಜ್, ಮಾನಿಟರಿಂಗು, ಕಂಟ್ರೋಲ್ ಎಲ್ಲ ಕರ್ತಾನೆ ಮಾಡ್ತಾನೆ ಅಂತ ಅನ್ಬಿಟ್ಟು. ಕರ್ತ ಅಂತ ವರ್ಡ್ ನಿಮ್ಗೆ ಈ ಸಲ ಅಂದ್ರೆ ನೀವು ಮುಂಚೆ ಯಾವಾಗ್ಲೂ ಕೇಳಿರಲ್ಲ, ಬಿಸ್ನೆಸ್ ಸ್ಟಡೀಸ್ ಓದ್ಬೇಕಾದ್ರೆ ಮಾತ್ರನೇ ಇಂಥ ಟರ್ಮಿನಾಲಜಿಗಳನ್ನ ಕೇಳ್ತೀರಾ.
ನೀವು ಎಷ್ಟೊಂದ್ ಜನ ಈ ಟರ್ಮಿನಾಲಜಿನ ಲೈಫ್ ಅಲ್ಲಿ ಫಸ್ಟ್ ಸತಿನೇ ಕೇಳ್ತಾ ಇರ್ಬೋದು. ಕರ್ತ ಅಂತ ಅಂದ್ಬಿಟ್ಟು ಗಾಬರಿ ಮಾಡ್ಕೋಬೇಡಿ. ಕರ್ತ ಅಂತಂದ್ರೆ ಒಂದು ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನ, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನ ಹೆಡ್ ಯಾರಿರ್ತಾರಲ್ಲ ಆತನನ್ನ ಕರ್ತ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು, ಎಲ್ಡರ್ ದೊಡ್ಡವ್ರು ಯಾರು ಇರ್ತಾರೆ ಅವ್ರನ್ನೇ ಕರ್ತ ಅಂತ ಕರೀತಾರೆ ಅಂತ ಹೇಳ್ತಾ ಇದಾರೆ. ಕರ್ತಂದು ಲಯಬಿಲಿಟಿ ಎಷ್ಟಿರುತ್ತೆ ಅಂತಂದ್ರೆ ಅನ್ಲಿಮಿಟೆಡ್. ಇದ್ರಲ್ಲಿ ಯಾರ್ಯಾರು ಇರ್ತಾರೆ, ಒಬ್ಬ ಈಗ ಸಪೋಸ್ ಜನರೇಷನ್ ಟು ಜನರೇಷನ್ ಇದು ಪಾಸ್ ಆಗ್ತಾ ಬರ್ತಾ ಇರುತ್ತೆ, ಕರೆಕ್ಟಾ? ಈಗ ಯಾರು ಹೆಡ್ ಇದ್ದಾರೆ ಅಂತಂತಂದ್ರೆ ಯಾರು ಇರ್ತಾರೆ, ಅಜ್ಜ ಅಜ್ಜಿ ಇರ್ತಾರೆ ಅಂತ ಅನ್ಕೊಳ್ಳಿ. ಅಜ್ಜ ಅಜ್ಜಿನೇ ನಮ್ಗೆ ಹೆಡ್ ಆಗಿರ್ತಾರೆ. ಅವ್ರ ಡಿಸಿಷನ್ ನಲ್ಲಿ ಹೋಗ್ಬೇಕಾಗತ್ತೆ. ಅಜ್ಜ ಇರ್ತಾರೆ ಅಂತಂದ್ರೆ ಅಜ್ಜ ಹೇಗೆ ಹೇಳ್ತಾರೆ ಬಿಸ್ನೆಸ್ ಅದೇ ತರನೇ ಮಾಡ್ಬೇಕಾಗತ್ತೆ. ಅವ್ರ ಡಿಸಿಷನ್ ಫೈನಲ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇರ್ತಕ್ಕಂತಹ ಫ್ಯಾಮಿಲಿಲಿ ಯಾರ್ಯಾರು ಇರ್ತಾರಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಇದ್ರಲ್ಲಿ ಮೆಂಬರ್ಗಳಾಗಿರ್ಬೋದು ಇಂಥ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ತಾ ಇದಾರೆ. ಸೊ ಇನ್ನೂ ಒಂದ್ ಏನಂತ ಅಂತಂದ್ರೆ ಲಯಬಿಲಿಟೀಸು ಕರ್ತ ಯಾರಿರ್ತಾರಲ್ಲ, ಯಾರು ಎಲ್ಡರ್ ಇರ್ತಾರಲ್ಲ ಆತನ ಲಯಬಿಲಿಟೀಸು ಅನ್ಲಿಮಿಟೆಡ್ ಇರುತ್ತೆ. ಅನ್ಲಿಮಿಟೆಡ್ ಅಂತಂದ್ರೆ ಅವನು ಬಿಸ್ನೆಸ್ ಗಿಂತ ಜಾಸ್ತಿ ಲೋನ್ ತಗೊಂಡು ಬಿಸ್ನೆಸ್ ನ ಮಾಡ್ಬೋದು. ಆದ್ರೆ ಇದು ಕರ್ತನಿಗೆ ಮಾತ್ರ ಇರ್ತಕ್ಕಂತಹ ಅಡ್ವಾಂಟೇಜ್. ಇನ್ನ ಫ್ಯಾಮಿಲಿ ಮೆಂಬರ್ಗಳು ಯಾರಿರ್ತಾರಲ್ಲ ಅವ್ರಿಗೆ ಯಾವತ್ತೂ ಲಿಮಿಟೆಡ್ ಇರುತ್ತೆ. ಅಂತಂತಂದ್ರೆ ಅವ್ರದ್ದು ಎಷ್ಟು ಶೇರ್ ಇರುತ್ತೆ ಅಥವಾ ಎಷ್ಟು ಪಾಲಿರುತ್ತೆ ಆ ಫ್ಯಾಮಿಲಿಲಿ ಅವ್ರ ಇದ್ರಲ್ಲಿ ಬಿಸ್ನೆಸ್ ಅಲ್ಲಿ ಅಷ್ಟು ಮಾತ್ರ ಲಿಮಿಟೆಡ್ ಅಲ್ಲೇ ನಡೆಸ್ಬೇಕಾಗುತ್ತೆ. ಆದ್ರೆ ಕರ್ತನ ಎಲ್ಡರ್ ಯಾರು ಇರ್ತಾರಲ್ಲ, ಮಾನಿಟರ್ ಮಾಡ್ತಾ ಇರೋದು, ಕಂಟ್ರೋಲ್ ಮಾಡ್ತಾ ಇರೋದು ಯಾರು ಹೆಡ್ ಇರ್ತಾರಲ್ಲ ಅವ್ರದ್ದು ಲಿಮಿಟೇಷನ್, ಲಿಮಿಟೆಡ್ ಲಯಬಿಲಿಟಿ ಅನ್ಲಿಮಿಟೆಡ್ ಇರುತ್ತೆ. ಅವ್ರಿಗೆ ಲಿಮಿಟೆಡ್ ಇರೋದಿಲ್ಲ ಲಯಬಿಲಿಟೀಸ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಇಂಥ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಯಾವ್ದಾರ ನಮ್ ಇಂಡಿಯಾದಲ್ಲಿ ಇದೆಯಾ ಅಂತಂದ್ರೆ ಖಂಡಿತ ಇದೆ. ಯಾವ್ದು ಅಂತ ಅಂದ್ಬಿಟ್ಟು ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ರೆ ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಮಹೀಂದ್ರಾ ಅಂಡ್ ಮಹೀಂದ್ರಾ ಲಿಮಿಟೆಡ್ ಅಂಡ್ ಹಲ್ದಿರಾಮ್ಸ್. ಹಲ್ದಿರಾಮ್ಸ್ ಅಂತಂದ್ರೆ ನೀವು ತಿಂದಿರ್ತೀರಾ, ಸ್ನಾಕ್ಸ್ ಚಿಪ್ಸ್ ಗಳು ಎಲ್ಲವನ್ನ ಪ್ಯಾಕೆಟ್ ಅಲ್ಲಿ ಮಾಡಿ ಒಂದು 5 ರೂಪೀಸ್ 10 ರೂಪೀಸ್ ತುಂಬಾ ಕಾಸ್ಟ್ಲಿನೂ ಇದೆ. ಸೊ ಆ ತರದ್ದು ಅದನ್ನೆಲ್ಲ ಮ್ಯಾನೇಜ್ ಕಂಟ್ರೋಲ್ ಮಾಡ್ತಿದ್ದು ಯಾವ್ದು ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ರನ್ ಮಾಡ್ಕೊ ಹೋಗ್ತಾ ಇರೋಂತಹದ್ದು. ಆಮೇಲೆ ಗಾಯ್ಸ್ ಇನ್ನೂ ಒಂದ್ ಹೇಳ್ತೀನಿ ಕೇಳಿ, ಇಲ್ಲಿ ಇಂಥ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಇರ್ತಕ್ಕಂತಹದ್ದು ಇಡೀ ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ಮಾತ್ರ. ಇನ್ ಯಾವ ಕಂಟ್ರಿಲೂ ಜಾಯಿಂಟ್ ಫ್ಯಾಮಿಲಿ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಗಳು ನೋಡ್ತಕ್ಕಂತಹದ್ದು ತುಂಬಾ ಕಡಿಮೆ ಇರುತ್ತೆ. ನಮ್ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಪಾಪ್ಯುಲರ್ ಆಗಿ ನಡೀತಕ್ಕಂತಹದ್ದು ಅಂತ ಹೇಳ್ತಾ ಇದಾರೆ. ಈಗ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಕರ್ತ ಅಂತಂದ್ರೆ ಏನು, ಕರ್ತನ್ ರೆಸ್ಪಾನ್ಸಿಬಿಲಿಟಿ ಏನು ಅವ್ನು ಏನ್ ಮಾಡ್ತಾನೆ ಅಂತ ಎಲ್ಲ ಗೊತ್ತಾಯ್ತು. ಅದಕ್ಕೆ ಎಕ್ಸಾಂಪಲ್ ಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಅರ್ಥ ಆಯ್ತಾ? ಈಗ ಈ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ನ ಫೀಚರ್ ಗಳು, ಗುಣಲಕ್ಷಣಗಳು ಏನು ಅಂತ ಒನ್ ಬೈ ಒನ್ ನೋಡೋಣ. ಫಾರ್ಮೇಶನ್. ಇದ್ರ ಫಾರ್ಮೇಶನ್ ಏನು? ಫಾರ್ಮೇಶನ್ ಒಂದು ಫ್ಯಾಮಿಲಿಯಲ್ಲಿ ಯಾರು ಎಲ್ಡರ್ ಇದಾರೆ ಡಿಸೈಡ್ ಮಾಡಿ ಎಲ್ಲರನ್ನು ಒಪ್ಸಿದ್ರು ಅಂತಂದ್ರೆ ಫಾರ್ಮೇಶನ್ ಈಸಿಯಾಗಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಎಲ್ಲರೂ ಒಪ್ಕೊಂಡು, ಯಾಕಂತಂದ್ರೆ ಎಲ್ಲರೂ ಸೇರಿ ಮಾಡ್ಬೇಕಾಗಿರೋ ಅಂತಹದ್ದು. ಹಂಗಾಗಿ ಸೊ ಒಬ್ರು ಮಾಡ್ತಾರೆ ಅಂತಂದ್ರೆ ಈಗ ನೋಡಿ ಇಲ್ಲಿ ಒಂದು ಹಪ್ಪಳ ಮಾಡ್ತಕ್ಕಂತಹದ್ದೇ ಎಕ್ಸಾಂಪಲ್ ತಗೊಳ್ಳೋಣ ಅಂತ ಅಂತಾರೆ. ಈಗ ಮನೇಲಿ ಯಾರ್ಯಾರು ಇರ್ತಾರೆ, ಪೇರೆಂಟ್ಸ್ ಗಳು ಇರ್ತಾರೆ. ಪೇರೆಂಟ್ಸ್ ಗಳು ಏನ್ ಮಾಡ್ತಾರೆ, ಅವರು ಇದ್ದವರು ಹಪ್ಪಳವನ್ನ, ಈಗ ಅಜ್ಜಿ ಇದ್ರು ಅಥವಾ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಈ ತರ ಎಲ್ಲ ಇದ್ರು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಹಪ್ಪಳವನ್ನ ಮಾಡಕ್ಕೆ ಅಂತಂದ್ರೆ ಅದನ್ನ ಬೇಯಿಸಿ ಅದನ್ನ ಒಣಗಾಕ ತನಕ ಎಲ್ಲಾ ಪ್ರೋಸೆಸ್ ನ ಮಾಡ್ತಾರೆ. ಅದೇನೆ ಮನೇಲಿ ಇರ್ತಕ್ಕಂತಹ ಗಂಡಸರು ಅಥವಾ ದೊಡ್ಡವರು ಪುರುಷರು ಅವ್ರು ಏನ್ ಮಾಡ್ತಾರೆ, ಅವ್ರು ಮನೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಆಗುತ್ತಾ, ಅವರು ಹೊರಗಡೆ ಮಾರ್ಕೆಟಿಂಗ್ ಗೆ ಹೋಗ್ಬೇಕಾಗತ್ತೆ, ಅದನ್ನ ವ್ಯಾಪಾರ ಮಾಡ್ಬೇಕಾಗತ್ತೆ, ದುಡ್ಡನ್ನ ಕಲೆಕ್ಟ್ ಮಾಡ್ಬೇಕಾಗತ್ತೆ, ಮತ್ತೆ ಅದನ್ನ ಐಟಮ್ ಮಾಡ್ಬೇಕಾದ್ರೆ ಮೆಟೀರಿಯಲ್ ತಗೊಬರ್ಬೇಕಲ್ಲ, ಆ ಮೆಟೀರಿಯಲ್ ನ ತಗೊಬರ್ಬೇಕಾಗತ್ತೆ, ಮತ್ತೆ ಇವ್ರಿಗೆ ಕೊಡ್ಬೇಕಾಗತ್ತೆ, ಅದನ್ನ ದುಡ್ಡನ್ನ ರಿಕವರಿ ಮಾಡಿ ಜೀವನವನ್ನ ನಡೆಸಬೇಕಾಗತ್ತೆ. ಸೊ ಇಷ್ಟೆಲ್ಲ ಕೆಲಸ ಇರುತ್ತೆ. ಹಾಗಾಗಿ ಇದ್ರ ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫ್ಯಾಮಿಲಿಯವರೆಲ್ಲ ಕೂಡಿ ಮಾಡ್ತಾರೆ ಅಂತಂದ್ರೆ ಇಂಥ ಫಾರ್ಮೇಶನ್ ಈಸಿ ಆಗಿರುತ್ತೆ. ಇಲ್ಲದಿದ್ರೆ ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ ಅದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನ ಮೊದಲು ಸೇಲಿಯಂಟ್ ಫೀಚರ್. ಲಯಬಿಲಿಟಿ. ಏನ್ ಲಯಬಿಲಿಟಿ ಅಂತಂದ್ರೆ ಇಲ್ಲಿ ಕರ್ತ ಯಾರಿರ್ತಾರಲ್ಲ, ಮ್ಯಾನೇಜ್ ಮಾಡ್ತಾ ಇರೋನು, ಕಂಟ್ರೋಲ್ ಮಾಡ್ತಾ ಇರೋದು ಹೆಡ್ ಎಲ್ಡರ್ ಯಾರಿರ್ತಾರಲ್ಲ ಅವನ ಲಯಬಿಲಿಟಿ ಅನ್ಲಿಮಿಟೆಡ್ ಇರುತ್ತೆ. ಆದ್ರೆ ಅದ್ರಲ್ಲಿ ಇರ್ತಕ್ಕಂತಹ ಮೆಂಬರ್ಗಳು ಯಾರಿರ್ತಾರಲ್ಲ ಅವ್ರದ್ದು ಲಯಬಿಲಿಟೀಸ್ ಲಿಮಿಟೆಡ್ ಆಗಿರುತ್ತೆ. ಅವ್ರ ಮೆಜಾರಿಟಿ ಎಷ್ಟಿದೆ ಅಷ್ಟು ಮಾತ್ರನೇ ಫೋಕಸ್ ಮಾಡ್ಬೇಕಾಗತ್ತೆ. ಅನ್ಲಿಮಿಟೆಡ್ ಸಾಲಗಳನ್ನೇ ಆಗ್ಲಿ, ಈಗ ಕರ್ತ ಸಾಲ ಮಾಡಿ ತಂದು ಇನ್ವೆಸ್ಟ್ ಮಾಡಿ ಏನಾರು ಮಾಡ್ಬೋದು. ಬಟ್ ಅದೇನೆ ಮೆಂಬರ್ಸ್ ಯಾರಿದ್ದಾರಲ್ಲ, ಅದಾದ್ಮೇಲೆ ಚಿಕ್ಕವರು ಕರ್ತನ್ ಬಿಟ್ಟಿನ್ ಯಾರಿದ್ದಾರೆ ಅವ್ರು ಯಾರು ಕೂಡ ಅಷ್ಟೊಂದು ರಿಸ್ಕ್ ಅನ್ನ ತಗೊಂಡು ಮಾಡ್ತಕ್ಕಂತಹ ನೆಸೆಸಿಟಿ ಇರೋದಿಲ್ಲ. ಸೊ ಅದು
ಈ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನ ಒಂದು ಫೀಚರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಂಟ್ರೋಲ್ ಏನ್ ಕಂಟ್ರೋಲ್ ಅಂತಂದ್ರೆ, ಸಿ ಗೈಸ್, ಈ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನ ಕಂಟ್ರೋಲ್ ಯಾರು ಮಾಡ್ತಾ ಇರ್ತಾನೆ? ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರಲ್ಲ, ಎಲ್ಡರ್ ಇರ್ತಾರಲ್ಲ, ಅವ್ನ್ ಮಾಡ್ತಾ ಇರ್ತಾನೆ ಕಂಟ್ರೋಲ್, ಮಾನಿಟರಿಂಗ್, ಅದ್ರದ್ದು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಚಾರ್ಜ್ ಅವನಾಗಿರ್ತಾನೆ. ಕಂಟ್ರೋಲ್ ಯಾರು ಮಾಡ್ತಾ ಇರ್ತಾನೆ? ಹೆಡ್ ಆಫ್ ದ ಫ್ಯಾಮಿಲಿ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾನೆ. ಕಂಟಿನ್ಯೂಟಿ ಹೇಗೆ ಹೇಳ್ತಿದ್ರೆ, ಸಿ ಗೈಸ್, ಇದ್ರಲ್ಲಿ ಒಂದೇ ಫ್ಯಾಮಿಲಿ ಅವರು ಬಿಸ್ನೆಸ್ ಅವರು ಎಲ್ಲಾ ಮೆಂಬರ್ಸ್ ಇದ್ದಾರೆ. ಸೊ ಇದ್ರದ್ದು ಅಡ್ವಾಂಟೇಜ್ ಏನು ಗೊತ್ತಾ? ಒಂದ್ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ ಪಾಸ್ ಮಾಡ್ಕೊಳ್ತಾ ಬರ್ಬೋದಾಗಿದೆ. ಏನಕ್ಕೆ ಅಂತಂದ್ರೆ ಅದೇ ಫ್ಯಾಮಿಲಿ ಅವ್ರದ್ದು ಬ್ರ್ಯಾಂಡ್ ಆಗಿರುತ್ತೆ. ಈಗ ನೋಡಿ, ಇಲ್ಲಿ ನೀವು ಧಾರವಾಡ ಪೇಡ ತಿಂದಿರ್ತೀರಾ, ಅದು ಒಂದೇ ಫ್ಯಾಮಿಲಿ ಅವರು ನಡೆಸ್ಕೊಂಡ್ ಬರ್ತಾ ಇರ್ತಾರೆ. ಸೊ ಅದು ಜನರೇಷನ್ ಟು ಜನರೇಷನ್ ಅವ್ರ ಫ್ಯಾಮಿಲಿನೇ ಮಾಡ್ಕೊಂತಾ ಹೋಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದು. ಈಗ ಯಾವ್ದೋ ಒಂದು ಪ್ರಾಡಕ್ಟ್ ನ ಒಂದೇ ಫ್ಯಾಮಿಲಿ ಅವರು, ಈಗ ನಿಮ್ಮ ಊರುಗಳಲ್ಲಿ ಯಾವ್ದೋ ಬೆಣ್ಣೆಯನ್ನ ವ್ಯಾಪಾರ ಮಾಡ್ತಿದ್ದವರು ಜನರೇಷನ್ ಟು ಜನರೇಷನ್ ಮಾಡ್ತಾರೆ. ಜನ ಎಲ್ಲ ಹೋಗಿ ಅವ್ರ ಮನೇಲೇನೆ ಬೆಣ್ಣೆನ ತಾಳ್ತಾರೆ. ಏನಕ್ಕೆ ತಾಳ್ತಾರೆ? ಸೊ ಅವ್ರದ್ದೊಂದು ಕ್ವಾಲಿಟಿ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಯಾವ ಮೆಷರ್ಮೆಂಟ್ ಅಲ್ಲಿ ಯಾವ ತರ ಬೆಣ್ಣೆ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಜನ ಹುಡುಕೊಂಡು ಹೋಗಿ ಅವ್ರ ಹತ್ರ ತಾಳ್ತಾರೆ. ಸೊ ಹಾಗಾಗಿ ಕಂಟಿನ್ಯೂಟಿ ಒಂದ್ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಮಾಡ್ತಕ್ಕಂತಹ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಅದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನ ಒಂದು ಅಡ್ವಾಂಟೇಜ್ ಅಥವಾ ಫೀಚರ್ ಅಂತ ಹೇಳ್ತಾ ಇದ್ರೆ. ಮೈನರ್ ಮೆಂಬರ್, ಸಿ ಗೈಸ್, ಒಂದು ಕಂಪ್ನಿಲಾಗ್ಲಿ ಯಾವ್ದೇ ಆಗ್ಲಿ ಪಾರ್ಟ್ನರ್ಶಿಪ್ ಅಲ್ಲೇ ಆಗ್ಲಿ ಮೈನರ್ ಮೆಂಬರ್ ನ ತಗೊಳಂಗಿಲ್ಲ. ಮೈನರ್ ಮೆಂಬರ್ ಅಂತಂದ್ರೆ ಯಾರು? ಪರ್ಸನ್ ಬಿಲೋ ದ ಏಜ್ ಆಫ್ 18 ಇಯರ್ಸ್. ಯಾರು 18 ವರ್ಷಕ್ಕಿಂತ ಕಮ್ಮಿ ವಯಸ್ಸು ಇರ್ತಾರಲ್ಲ, ಅವ್ರನ್ನ ಯಾವ್ದೇ ಕಾರಣಕ್ಕೂ ಬಿಸ್ನೆಸ್ ಒಳಗೆ ಜಾಯಿನ್ ಮಾಡ್ಕೊಳಂಗಿಲ್ಲ. ಆದ್ರೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಮಾತ್ರ ಇದೊಂದು ಅವಕಾಶ ಇದೆ. 18 ವರ್ಷಕ್ಕಿಂತ ಕೆಳಗಿರ್ತಕ್ಕಂತಹ ಮಕ್ಕಳು ಕೂಡ ಈ ಜಾಯಿಂಟ್ ಬಿಸ್ನೆಸ್ ಒಳಗೆ, ಫ್ಯಾಮಿಲಿ ಬಿಸ್ನೆಸ್ ಒಳಗೆ ಜಾಯಿನ್ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನ ಇದನ್ನ ಯಾವ ತರ ಫಾರ್ಮೇಶನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಹಿಂದೂ ಇನ್ಹೆರಿಟೆನ್ಸ್ ಆಕ್ಟ್ ಪ್ರಕಾರ ಇದನ್ನ ರನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಫಾರ್ಮ್ ಆಫ್ ಬಿಸ್ನೆಸ್ ಫೌಂಡ್ ಓನ್ಲಿ ಇನ್ ಇಂಡಿಯಾ. ಈ ತರದ ಬಿಸ್ನೆಸ್ ಗಳು ನಮ್ಮ ಇಂಡಿಯಾದಲ್ಲಿ ಮಾತ್ರ ಕಾಣ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ ಮೆಂಬರ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಓನ್ ದ ಬಿಸ್ನೆಸ್ ಜಾಯಿಂಟ್ಲಿ. ಇಡೀ ಫ್ಯಾಮಿಲಿಯ ಎಲ್ಲಾ ಪರ್ಸನ್ಗಳು, ಮೆಂಬರ್ಸ್ಗಳು ಇದರ ಏನನ್ನ ಬಿಸ್ನೆಸ್ ಓನರ್ಶಿಪ್ ನ ಎಲ್ಲರೂ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಅಫೇರ್ಸ್ ಆಫ್ ದ ಬಿಸ್ನೆಸ್ ಆರ್ ಮ್ಯಾನೇಜ್ಡ್ ಬೈ ಹೆಡ್ ಆಫ್ ದ ಫ್ಯಾಮಿಲಿ ಕಾಲ್ಡ್ as ಕರ್ತ. ಆಲ್ ಅದರ್ ಮೆಂಬರ್ಸ್ ಆರ್ ಕಾಲ್ಡ್ ಕೋ ಪಾರ್ಟ್ನರ್ಸ್. ಏನ್ ಹೇಳ್ತಾ ಇದಾರೆ? ಹೆಡ್ ಆಫ್ ದ ಫ್ಯಾಮಿಲಿ ಮೆಂಬರ್ ಯಾರಿದಲ್ಲ, ಆ ಕರ್ತಂದು ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮಿಕ್ಕವ್ರನ್ನ ಕೋ ಪಾರ್ಟ್ನರ್ಸ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು. ಈಗ ಏನಾಗುತ್ತೆ, ಪಾರ್ಟ್ನರ್ಶಿಪ್ ಅಲ್ಲಿ ಕೋ ಪಾರ್ಟ್ನರ್ ಅಂತ ಇರ್ತಾರೆ. ಇಲ್ಲಿ ಯಾವ ತರ ಇರ್ತಾರೆ? ಮಿಕ್ಕಿದ್ದು ಕರ್ತನ್ ಬಿಟ್ಟು ಮಿಕ್ಕದವ್ರು ಎಲ್ಲಾರ್ನೂ ಕೋ ಪಾರ್ಟ್ನರ್ಸ್ ಅಂತ ಕರೀತಾರೆ ಅಂತ ಹೇಳ್ತಾ ಇದಾರೆ. ಈಗ ನಿಮ್ಗೆ ಜಾಯಿಂಟ್ ಸ್ಟಾಕ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಮೀನಿಂಗ್ ಅಂದ್ರೇನು, ಕರ್ತ ಅಂತಂದ್ರೇನು, ಅದರ ಫೀಚರ್ ಗಳು ಏನು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಗೊತ್ತಾಯ್ತು. ಈಗ ಅದಕ್ಕೆ ಇರ್ತಕ್ಕಂತಹ ಮೆರಿಟ್ಸ್ ಗಳೇನು ಮತ್ತೆ ಲಿಮಿಟೇಷನ್ಸ್ ಗಳು ಏನು ಅಂತ ನನ್ನ ಕಂಪ್ಲೀಟ್ ಆಗಿ ನೋಡೋಣ. ಹಾಗಾದ್ರೆ ಇದ್ರದ್ದು ಜಾಯಿಂಟ್ ಫ್ಯಾಮಿಲಿ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಮೆರಿಟ್ ಗಳು ನೋಡೋಣ. ಎಫೆಕ್ಟಿವ್ ಕಂಟ್ರೋಲ್. ಏನ್ ಹೇಳ್ತಾ ಇದಾರೆ ಎಫೆಕ್ಟಿವ್ ಕಂಟ್ರೋಲ್ ಅಂತ? ಒಂದೇ ಫ್ಯಾಮಿಲಿ ಅವರು ಮಾಡ್ತಾ ಇರ್ತಾರೆ. ಸೊ ಇದನ್ನ ಸ್ಮೂತ್ ಆಗಿ ಎಫೆಕ್ಟಿವ್ ಆಗಿ ನಡೆಸ್ಕೊಂತ ಹೋಗ್ತಕ್ಕಂತಹದ್ದು ಅದೇ ಫ್ಯಾಮಿಲಿದಾಗಿರುತ್ತೆ. ಬೇರೆ ಯಾವ್ದು ಇನ್ನೊಂದು ಫ್ಯಾಮಿಲಿಯವರು ಬಂದು ಇವರಿಗೆ ಗೈಡ್ ಮಾಡ್ತಕ್ಕಂತಹ ನೆಸೆಸಿಟಿ ಇರಲ್ಲ. ಅವ್ರದೇ ಫ್ಯಾಮಿಲಿ ಇರುತ್ತೆ. ಸೊ ಅವ್ರು ಎಫೆಕ್ಟಿವ್ ಆಗಿ ಅದನ್ನ ಸ್ಮೂತ್ ಆಗಿ ರನ್ ಮಾಡ್ಕೊಂಡು ಹೋಗ್ಬೋದಾಗಿದೆ. ಅದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಒಂದು ಅಡ್ವಾಂಟೇಜ್ ಅಥವಾ ಮೆರಿಟ್ ಅಂತ ಹೇಳ್ತಾ ಇದಾರೆ. ಸಿ ಗೈಸ್, ನಿಮ್ಗೆ ಈ ತರನು ಕೇಳ್ಬೋದು, ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತ ಕೇಳಿದ್ರೆ 8 ಮಾರ್ಕ್ಸ್ ಗೆ ನಿಮ್ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಫಸ್ಟ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತ ಅಂದ್ರೆ ಏನು ಅಂತ ಬರೀಬೇಕು, ಮೀನಿಂಗ್ ಬರೀಬೇಕು, ಕರ್ತ ಅಂತಂದ್ರೆ ಏನು ಬರೀಬೇಕು, ಫೀಚರ್ ನ ಜಸ್ಟ್ ಪಾಯಿಂಟ್ಸ್ ಬರ್ದು, ಮೆರಿಟ್ಸ್ ಗಳು ಏನು ಅಂತ ಬರ್ದು ಎಲ್ಲಾ ಎಕ್ಸ್ಪ್ಲನೇಷನ್, ಲಿಮಿಟೇಷನ್ಸ್ ಗಳದ್ದು ಪಾಯಿಂಟ್ಸ್ ಗಳು ಬರ್ದು ಎಲ್ಲ ಎಕ್ಸ್ಪ್ಲನೇಷನ್ 2 ಲೈನ್ ಅಲ್ಲಿ ಬರ್ದ್ರಿ ಅಂತಂದ್ರೆ ಆರಾಮ್ಸೆ ಈಸಿಯಾಗಿ 8 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಎಫೆಕ್ಟಿವ್ ಕಂಟ್ರೋಲ್ ಅನ್ನೋ ಪಾಯಿಂಟ್ ನಿಮ್ಗೆ ಈಗಾಗಲೇ ಅರ್ಥ ಆಯ್ತು. ಏನಂತಂದ್ರೆ ಒಂದೇ ಫ್ಯಾಮಿಲಿ ಅವರು ಇರ್ತಾರೆ, ಎಲ್ಲರೂ ತುಂಬಾ ಸ್ಮೂತ್ ಆಗಿ ಮಾಡ್ಕೊ ಹೋಗ್ಬೋದಾಗಿದೆ, ಬಿಸ್ನೆಸ್ ಎಫೆಕ್ಟ್ ಆಗಿ ನಡೆಸಬಹುದಾಗಿದೆ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಲ್ಲ, ಕಂಟಿನ್ಯೂಡ್ ಬಿಸ್ನೆಸ್ ಎಕ್ಸಿಸ್ಟೆನ್ಸ್. ಏನಾಗುತ್ತೆ, ಇದು ಕಂಟಿನ್ಯೂಸ್ ಆಗಿರುತ್ತೆ. ಈಗ ಪಾರ್ಟ್ನರ್ಶಿಪ್ ಅಲ್ಲಿ ಜಗಳ ಆಗ್ಬಿಡ್ಬೋದು, ಬಿಸ್ನೆಸ್ ನ ಕ್ಲೋಸ್ ಮಾಡ್ಬಿಡ್ಬೋದು. ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಆಯ್ತು ಅಂತಂದ್ರೆ ಯಾರಿಗೋ ಒಬ್ಬನೇ ನಡೆಸ್ತಾ ಇರ್ತಾನೆ, ಅವನಿಗೆ ಆಕ್ಸಿಡೆಂಟ್ ಆಯ್ತು ಅಥವಾ ಕಳ್ತನ ಆಯ್ತು ಅಥವಾ ಫೈರ್ ಆಯ್ತು, ಬೆಂಕಿಯಿಂದ ಅವಘಡ ಆಯ್ತು ಅಂತಂದ್ರೆ ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಆದ್ರೆ ಈ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಡ್ವಾಂಟೇಜ್ ಏನು ಗೊತ್ತಾ? ಒಬ್ರಿಗೆ ಯಾರಿಗಾರು ಹುಷಾರಿಲ್ಲ ಅಥವಾ ಏನೇ ಆಯ್ತು ಅಂತಂದ್ರೆ ಮಿಕ್ದವ್ರು ಯಾರು ಇರ್ತಾರಲ್ಲ ಅವ್ರು ನಡೆಸ್ಕೊ ಹೋಗ್ಬೋದಲ್ವಾ. ಹಾಗಾಗಿ ಇದು ಜನರೇಷನ್ ಟು ಜನರೇಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ಕಂಟಿನ್ಯೂಡ್ ಬಿಸ್ನೆಸ್ ಎಕ್ಸಿಸ್ಟೆನ್ಸ್, ಎಷ್ಟು ತಲೆಮಾರ ತನಕ ಜನಗಳು ಬರ್ತಾ ಇರ್ತಾರೆ ಅವ್ರ ಫ್ಯಾಮಿಲಿಲಿ, ಅದೇ ತರನೇ ಈ ಬಿಸ್ನೆಸ್ ಸ್ಮೂತ್ ಆಗಿ ರನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಿಮಿಟೆಡ್ ಲಯಬಿಲಿಟಿ ಆಫ್ ಮೆಂಬರ್ಸ್, ಏನಿರುತ್ತೆ ಕರ್ತನೆ ಬಿಟ್ಟು ಮಿಕ್ಕಿದಂತಹ ಮೆಂಬರ್ಸ್ ಎಲ್ಲರಿಗೂ ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಹಾಗಾಗಿ ಲಯಬಿಲಿಟಿ ಯಾವಾಗ ಕಮ್ಮಿ ಇರುತ್ತೆ ಅವಾಗ ಏನಾಗುತ್ತೆ, ಅವರು ಹೆಚ್ಚಿಗೆ ಏನಾಗುತ್ತೆ ಲಾಸ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಕಡಿಮೆ ಇರುತ್ತೆ. ಹಾಗಾಗಿ ಇದ್ರದ್ದು ಲಿಮಿಟೆಡ್ ಲಯಬಿಲಿಟಿ, ಕರ್ತ ಅನ್ಲಿಮಿಟೆಡ್ ತಂದು ನಡೆಸಬಹುದು, ಬಟ್ ಮೆಂಬರ್ಸ್ ಇರ್ತದಲ್ಲ ಅದು ಲಿಮಿಟೆಡ್ ಇರುತ್ತೆ. ಹಾಗಾಗಿ ಈ ಲಿಮಿಟೇಷನ್ ಇರ್ತಕ್ಕಂತಹದ್ದೇ ಈ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನ ಒಂದು ಅಡ್ವಾಂಟೇಜ್. ಅವರು ಸ್ಮೂತ್ ಆಗಿ ನಡ್ಕೊಂಡು ಜನರೇಷನ್ ಟು ಜನರೇಷನ್ ಪಾಸ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇನ್ಕ್ರೀಸ್ ಲಾಯಲ್ಟಿ ಅಂಡ್ ಆಪರೇಷನ್, ಏನ್ ಹೇಳ್ತಾರೆ ಇನ್ಕ್ರೀಸ್ ಲಾಯಲ್ಟಿ ಅಂಡ್ ಆಪರೇಷನ್ ಅಂತಂದ್ರೆ, ಈಗ ನಿಮ್ಮ 3 ತಲೆಮಾರಿಂದ ಯಾವುದೋ ಒಂದು ಫ್ಯಾಮಿಲಿ ಬಿಸ್ನೆಸ್ ನಡ್ಕೊಂಡ್ ಬಂದಿದೆ ಅಂತ ಅನ್ಕೊಳ್ಳಿ. ಆ ಫ್ಯಾಮಿಲಿಯವರು 4ನೇ ಜನರೇಷನ್ ಅವರು ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಏನಿರುತ್ತೆ, ನಮ್ದು 200 ವರ್ಷದಿಂದ ನಡೀತಾ ಇರ್ತಕ್ಕಂತಹ ಬಿಸ್ನೆಸ್, ನಮ್ಮ ಅಜ್ಜ ಅಜ್ಜಿ ತಂದೆ ತಾತ ಎಲ್ಲರೂ ನಡ್ಸ್ಕೊಂಡ್ ಬಂದಿರೋಂತಹ ಫ್ಯಾಮಿಲಿ ಬಿಸ್ನೆಸ್ ನ ನಾನ್ ನಡ್ಸ್ಕೊ ಹೋಗ್ತಾ ಇದ್ದೀನಿ ಅನ್ನೋದೊಂದು ಪ್ರೌಡ್ನೆಸ್ ಇರುತ್ತೆ, ನಾನ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದೊಂದು ಅದೊಂದು ಲಾಯಲ್ಟಿ ಇರುತ್ತೆ, ಆಪರೇಷನ್ ಇರುತ್ತೆ. ಸೊ ಆ ಲಾಯಲ್ಟಿ ಎಲ್ಲಿರುತ್ತೆ ಅಂತಂದ್ರೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಮಾತ್ರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಲಾಸ್ಟ್ ಮೆರಿಟ್ಸ್ ಏನು ಅಂತ ನೋಡೋಣ. ಮೈನರ್ ಮೆಂಬರ್ ಕ್ಯಾನ್ ಆಲ್ಸೋ ಬಿ ಎ ಮೆಂಬರ್ ಆಫ್ ಬಿಸ್ನೆಸ್. ಯಾರು ಈ ಫೋಟೋದಲ್ಲಿ ಕಾಣಿಸ್ತಾ ಇದ್ರಲ್ಲ, ಈ ಮೈನರ್ ಅಂತಂದ್ರೆ 18 ವರ್ಷಕ್ಕಿಂತ ಚಿಕ್ಕವರು ಕೂಡ ಇಂಥ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಮೆಂಬರ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಈಗಾಗಲೇ ಅರ್ಥ ಮಾಡಿದ್ರಿ. 5 ಪಾಯಿಂಟ್ ನ ಗೈಸ್ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ರಿ. ಈಗ ಈ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಲಿಮಿಟೇಷನ್ಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಲಿಮಿಟೆಡ್ ರಿಸೋರ್ಸಸ್, ಏನಾಗುತ್ತೆ ಒಂದೇ ಫ್ಯಾಮಿಲಿ ಅವ್ರು ಮಾಡ್ತಾ ಇರ್ತಾರೆ, ಇದಕ್ಕೆ ಕ್ಯಾಪಿಟಲ್ ಜಾಸ್ತಿ ಬೇರೆ ಕಡೆಯಿಂದಾನು ಅರ್ಧ ಬರೋದಿಲ್ಲ, ಬೇರೆ ಎಂಪ್ಲಾಯಿಗಳನ್ನು ಅಪಾಯಿಂಟ್ ಮಾಡ್ಕೊಳ್ಳೋ ಅಂತಹ ಚಾನ್ಸಸ್ ಗಳು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಲಿಮಿಟೆಡ್ ರಿಸೋರ್ಸ್ ನ ಯೂಸ್ ಮಾಡ್ಕೊಂಡು ಅವರು ಬಿಸ್ನೆಸ್ ನ ಮಾಡ್ಬೇಕಾಗತ್ತೆ. ತುಂಬಾ ಎಕ್ಸ್ಪ್ಯಾಂಡ್ ಮಾಡೋದಾಗ್ಲಿ ತುಂಬಾ ಖರ್ಚು ಮಾಡೋದಾಗ್ಲಿ ಮಾಡಕ್ಕಾಗಲ್ಲ. ಇದೊಂದು ಈ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನ ಲಿಮಿಟೇಷನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಕರ್ತ, ಏನು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಎಲ್ಡರ್ ಇದ್ದಾನೆ ಅವನಿಗೆ ಅನ್ಲಿಮಿಟೆಡ್ ಜವಾಬ್ದಾರಿಗಳಿರುತ್ತೆ. ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡು ಮಾನಿಟರ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅವನೊಬ್ನೇ ಆಗಿರ್ತಾನೆ. ಹಾಗಾಗಿ ಅವನಿಗೆ ಜವಾಬ್ದಾರಿ ಅಂತ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಅದು ಈ ಬಿಸ್ನೆಸ್ ನ ಒಂದು ಲಿಮಿಟೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡಾಮಿನೆನ್ಸ್ ಆಫ್ ಕರ್ತ, ಏನು ಡಾಮಿನೆನ್ಸ್ ಆಫ್ ಕರ್ತ ಅಂತಂದ್ರೆ, ಈಗ ಎಲ್ಡರ್ ಯಾರು ಇರ್ತಾರಲ್ಲ ಅವನು ನಾನ್ ಹೇಳ್ದಂಗೆ ನೀವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು, ನಾನ್ ಹೇಳ್ದಂಗೆ ನಡಿಬೇಕು ಅಂತ ಅಂದ್ಬಿಟ್ಟು ಡಾಮಿನೆನ್ಸ್, ನಂದೇ ಮಾತುಗಳು ನಡಿಬೇಕು ಅನ್ನೋದೇನಾದ್ರು ಮನೋಭಾವನೆ ಇಟ್ಕೊಬಿಟ್ರೆ ಅಂತ ಬಿಸ್ನೆಸ್ ಗಳು ನಿಜವಾಗ್ಲೂ ರನ್ ಮಾಡಕ್ ಸಾಧ್ಯನಾ? ಖಂಡಿತ ರನ್ ಆಗಲ್ಲ. ಅವಾಗ ಏನಾಗ್ಬಿಡುತ್ತೆ, ಇಲ್ಲಪ್ಪ ನಾನ್ ಮಾಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ಬೋದು ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ಲಾಸ್ ಆಗುತ್ತೆ. ಹಾಗಾಗಿ ಕರ್ತನ ಡಾಮಿನೆನ್ಸ್ ಏನಾರ ಇತ್ತು ಅಂತಂದ್ರೆ ಇದು ಬಿಸ್ನೆಸ್ ಗೆ ಒಂದು ಲಿಮಿಟೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲಿಮಿಟೆಡ್ ಮ್ಯಾನೇಜರಿಯಲ್ ಸ್ಕಿಲ್ಸ್, ಏನ್ ಹೇಳ್ತಾ ಇದಾರೆ, ಅವರಲ್ಲೂ ಎಷ್ಟೋ ಜನ ನೆಕ್ಸ್ಟ್ ಜನರೇಷನ್ ಅವರು ಯಾರು ಬಂದು ಅವ್ರ ಎಲ್ಡರ್ ಸ್ಕಿಲ್ಸ್ ನ ಕಲಿದೇ ಹೋಗ್ಬಿಟ್ರೆ ಬಿಸ್ನೆಸ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಆಗುತ್ತಾ? ಖಂಡಿತ ಆಗಂಗಿಲ್ಲ. ಸ್ಕಿಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈಗ ಆಗ್ಲೇ ಎಕ್ಸಾಂಪಲ್ ಈಗ ಕೊಟ್ಟಂಗೆ, ಈಗ ನೀವು ಮಂಡ್ಯ ಸೈಡ್ ಅಲ್ಲಿ ಈ KR ಪೇಟೆ ಸೈಡ್ ಅಲ್ಲಿ ಹೋಗ್ತೀನಿ ಅಂತಂದ್ರೆ ಏನಾಗಿರುತ್ತೆ ಅಂತಂದ್ರೆ ಆ ಕಡೆ ಸೈಡ್ ಅಲ್ಲೆಲ್ಲ ಈ ಎಲೆನ ಮಾಡ್ತಾರೆ, ಊಟದ ಎಲೆಗಳನ್ನ ಪ್ರಿಪೇರ್ ಮಾಡ್ತಾರೆ. ಆ ಊಟದ ಎಲೆಗಳನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಅವ್ರಿಗೆ ಆ ರೀಜನ್ ಅಲ್ಲಿ ಇರೋರು ತುಂಬಾ ಚೆನ್ನಾಗಿ ಎಲೆಯನ್ನ ಕಟ್ತಕ್ಕಂತಹ ಒಂದು ಸ್ಕಿಲ್ ನ ಕಲ್ತಿರ್ತಾರೆ. ಸೊ ಅದೇನೇನೆ ಬೇರೆ ಊರಿಗೆ ಹೋದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಮಾಡಿರಂಗಿಲ್ಲ. ಅಂದ್ರೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರದ್ದು ಸ್ಕಿಲ್ಸ್ ಗಳು ಒಂದು ಫ್ಯಾಮಿಲಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿರುತ್ತೆ. ಸೊ ಇನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೇಕು ಅಂತಂದ್ರೆ ಆಗಂಗಿಲ್ಲ ಅಂತ ಹೇಳ್ತಾ ಇದ್ರೆ. ಲಿಮಿಟೆಡ್ ಮ್ಯಾನೇಜರಿಯಲ್ ಸ್ಕಿಲ್ಸ್, ಅವ್ರ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಅವ್ರ ಲೋಕಲ್ ಮಾರ್ಕೆಟ್ ಅಲ್ಲಿ ಮಾತ್ರ ಮಾಡ್ಕೊಂಡು ಇರ್ಬೇಕಾಗತ್ತೆ. ಅದು ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ನ ಲಿಮಿಟೇಷನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಈಗ ಗೈಸ್ ನಿಮ್ಗೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂದ್ರೇನು, ಮೀನಿಂಗ್ ಅಂದ್ರೇನು, ಕರ್ತ ಅಂತಂದ್ರೇನು, ಅದ್ರ ಫೀಚರ್ ಗಳೇನು, ಲಿಮಿಟೆಡ್ ಮೆರಿಟ್ಸ್ ಗಳೇನು, ಲಿಮಿಟೇಷನ್ಸ್ ಗಳೇನು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀರಾ. ಈಗ ನಾವು ಫಸ್ಟ್ ಡಿಫ್ರೆಂಟ್ ಟೈಪ್ ಆಫ್ ಆರ್ಗನೈಸೇಷನ್ ಅಲ್ಲಿ 2 ಟೈಪ್ ಆಫ್ ಆರ್ಗನೈಸೇಷನ್ ನ ಮುಗಿಸಿದೀವಿ. ಯಾವ್ಯಾವ್ದು? ಒಂದು ಸೋಲ್ ಪ್ರೊಪ್ರೈಟರ್ಶಿಪ್, ಅದಾದ್ಮೇಲೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಅಂತಂತಹ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಏನಂತಂದ್ರೆ ಪಾರ್ಟ್ನರ್ಶಿಪ್ ಅಂತ ಅಂದ್ಬಿಟ್ಟು ಏನಾರ ಐಡಿಯಾ ಇದೆಯಾ? ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಫ್ಯಾಮಿಲಿ ಕಡೆಯಲ್ಲಿ ಕೆಲವರು ಮಾಡಿರ್ಬೋದು, ಅಥವಾ ಇನ್ನು ಏನಂತಂದ್ರೆ ನಿಮ್ಮ
ಫಾದರ್ ಗಳಾಗಿರ್ಬೋದು, ಅಥವಾ ಫಾದರ್ ಯಾರಿದ್ದಾರೆ ಅವ್ರು ಪಾರ್ಟ್ನರ್ಶಿಪ್ ಮಾಡಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರು ಪಾರ್ಟ್ನರ್ಶಿಪ್ ಮಾಡಿರ್ಬೋದು. ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು? ಪಾಲುದಾರಿಕಾ ಸಂಸ್ಥೆ, ಕನ್ನಡದಲ್ಲಿ ಪಾಲುದಾರಿಕಾ ಸಂಸ್ಥೆ ಅಂತ ಅಂದ್ಬಿಟ್ಟು. ಏನ್ ಪಾಲುದಾರಿಕೆ ಅಂತಂದ್ರೆ ಇಬ್ರು ಅಥವಾ ಇಬ್ರಿಗಿಂತ ಜಾಸ್ತಿ ಜನ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಅನ್ನ ನಡ್ತಕ್ಕಂತಹದ್ನ ಪಾಲುದಾರಿಕಾ ಸಂಸ್ಥೆ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಪಾಲುದಾರಿಕಾ ಸಂಸ್ಥೆಯ ಮೀನಿಂಗ್ ಏನು ಅನ್ನೋದನ್ನ ಫಸ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 1932, ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 1932ನೇ ಇಸ್ವಿಯಲ್ಲಿ ಆದಂತಹ ಪಾರ್ಟ್ನರ್ಶಿಪ್ ಆಕ್ಟ್ ಗೆ ಸಂಬಂಧಪಟ್ಟಂಗೆ ಸೆಕ್ಷನ್ 4 ಅಲ್ಲಿ ಪಾರ್ಟ್ನರ್ಶಿಪ್ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ದ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ದ ಬಿಸ್ನೆಸ್ ಕ್ಯಾರಿಡ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಏನ್ ಹೇಳ್ತಂದ್ರೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಇಬ್ರಿಗಿಂತ ಜಾಸ್ತಿ ಜನ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆಲ್ಲರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಿಸ್ನೆಸ್ ಅನ್ನ ನಡೆಸಬೇಕಾಗತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಯಾವ ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಬರ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ನಿಮ್ಗೆ. ಅದರಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ಬರ್ತಾರೆ, ನಾಮಿನಲ್ ಪಾರ್ಟ್ನರ್ ಬರ್ತಾರೆ. ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಬಿಸ್ನೆಸ್ ನ ಅಂತ ಪಾರ್ಟ್ನರ್ಶಿಪ್ ಅಲ್ಲಿ ನೆಡ್ಸ್ಕೊ ಹೋಗೋರು ಇಬ್ರು ಮೇನ್ ಆಗಿ ನಡೆಸ್ಕೊ ಹೋಗೋ 10 ಜನ ಇದಾರೆ ಅಂತಂದ್ರೆ ಮೇನ್ ಆಗಿ ಇಬ್ರು ಮಾತ್ರ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಮೀನಿಂಗ್ ಅಂತಂದ್ರೆ ದ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್ ಅಲ್ಲಿ ಬರ್ತಕ್ಕಂತಹ ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂತಹದ್ದು ಒಂದು ಬಿಸ್ನೆಸ್ ಮಾಡಿ ಮಾಡ್ತಕ್ಕಂತಹದ್ದೇ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ ಅಂತ ಹೇಳ್ತಾ ಇದಾರೆ. ಯಾರ್ಯಾರ ಪಾರ್ಟ್ನರ್ಶಿಪ್ ಅಲ್ಲಿ ಎಲ್ಲಾ ಪಾರ್ಟ್ನರ್ಸ್ ಇರ್ತಾರೆ. ಸೊ ಎಲ್ಲಾ ಪಾರ್ಟ್ನರ್ ಅಲ್ಲೂ ಕೆಲವರು ಆಕ್ಟಿವ್ ಇರ್ಬೋದು, ಇನ್ನು ಕೆಲವರು ಇನ್ಆಕ್ಟಿವ್ ಇರ್ಬೋದು. ಸೊ ಇನ್ಆಕ್ಟಿವ್ ಇರೋ ಅವ್ರ ಪರವಾಗಿ ಇನ್ನ ಆಕ್ಟಿವ್ ಇರ್ತಕ್ಕಂಥವ್ರು ಕೆಲಸ ಮಾಡ್ಬೋದು. ಅದನ್ನೇ ಹೇಳ್ತಾ ಇದಾರೆ ನೋಡಿ ಇಲ್ಲಿ, ಕ್ಯಾರಿಡ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್. ಅವರು ಇನ್ನ ಬೇರೆಯವ್ರನ್ನ ರೆಪ್ರೆಸೆಂಟ್ ಮಾಡಿ ಬಿಸ್ನೆಸ್ ಮಾಡ್ತಾರ, ಅಂತಹದ್ದನ್ನೇ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ಗೆ ಮೀನಿಂಗ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಇದ್ರ ಫೀಚರ್ ಗಳೇನು, ಗುಣಲಕ್ಷಣಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಫಾರ್ಮೇಶನ್ ಥ್ರೂ ಅಗ್ರಿಮೆಂಟ್. ಸಿ ಗೈಸ್, ಈಗ ನೀವು ಅಥವಾ ನಿಮ್ಮ ಪೇರೆಂಟ್ಸ್ ಅಥವಾ ಯಾರೇ ಆಗಿರ್ಲಿ ಒಂದು ಬಿಸ್ನೆಸ್ ನ ಮಾಡ್ತಾರೆ ಅಂತಂದ್ರೆ, ಈಗ ಒಬ್ರು ಅವ್ರು ಏನ್ ಮಾಡ್ಬೇಕು, ಪಕ್ಕ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ಲೇಬೇಕಾ? ಕಂಪಲ್ಸರಿ. ಕ್ಯಾಪಿಟಲ್ ಸಾಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅಥವಾ ಮ್ಯಾನೇಜರಿಯಲ್ ಸ್ಕಿಲ್ಸ್ ಇಲ್ಲ, ಏನೋ ಬೇಕು ಅಂತ ಪರ್ಪಸ್ ಸಿಗ್ತಾನೆ ಬೇರೆಯವ್ರನ್ನ ಪಾರ್ಟ್ನರ್ಶಿಪ್ ಆಗಿ ತಗೊಳ್ತಾ ಇರ್ತಕ್ಕಂತಹದ್ದು. ಅಂತ ಪಾರ್ಟ್ನರ್ಶಿಪ್ ಅನ್ನ ತಗೊಳ್ಬೇಕಾದ್ರೆ ಫಾರ್ಮೇಶನ್ ಅಲ್ಲಿ, ಈಗ ನೀವು ಒಂದು ಎಕ್ಸಾಂಪಲ್ ನೋಡಿ, ಒಂದ್ ಮನೆ ಬಾಡಿಗೆ ಹೋಗ್ತೀನಿ ಅಥವಾ ಲೀಸಿಗೆ ಹೋಗ್ತೀನಿ ಅಂತಂದ್ರೆ ಬೋಗಿಗೆ ಹೋಗ್ತೀನಿ ಅಂದ್ರೆ ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಳ್ತಾರೆ. ಬಾಡಿಗೆ ಅಗ್ರಿಮೆಂಟ್ ಆಗಿರ್ಬೋದು, ಲೀಸ್ ಅಗ್ರಿಮೆಂಟ್ ಆಗಿರ್ಬೋದು, ರೆಂಟಲ್ ಅಗ್ರಿಮೆಂಟ್. ಒಂದ್ ಬಿಸ್ನೆಸ್ ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕೋರು ಒಂದ್ ಅಗ್ರಿಮೆಂಟ್ ಮಾಡಿಸ್ಕೊಳ್ದೆ ಇದ್ರೆ ಏನಾಗುತ್ತೆ, ಮುಂದೆ ಪ್ರಾಬ್ಲಮ್ ಗಳು ಬಂತು ಅಂತ ಅಂದ ಚಾನ್ಸಸ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಇಂತಿಂತದ್ದು ಇದೆಯಪ್ಪ, ಈ ತರ ಡಿಸಿಷನ್ ಮಾಡ್ಕೊಳ್ಬಹುದು ಅಂತ ಇರುತ್ತೆ. ಸೊ ಅಗ್ರಿಮೆಂಟ್ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಇಂಥ ಪಾರ್ಟ್ನರ್ಶಿಪ್ ಗೆ ಅಗ್ರಿಮೆಂಟ್ ಇರೋದು ತುಂಬಾ ಒಳ್ಳೇದು. ಅಗ್ರಿಮೆಂಟ್ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಫಾರ್ಮೇಶನ್ ಥ್ರೂ ಅಗ್ರಿಮೆಂಟ್, ಇದು ಅಗ್ರಿಮೆಂಟ್ ಇಂದ ಫಾರ್ಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬಟ್ ಅಗ್ರಿಮೆಂಟ್ ಕಂಪಲ್ಸರಿ ಏನ್ ಇರೋದಿಲ್ಲ ಅನ್ನೋದು ಒಂದು ಪಾಯಿಂಟ್ ನಿಮ್ ಮೈಂಡ್ ಅಲ್ಲಿ ಇರ್ಲಿ. ಅಗ್ರಿಮೆಂಟ್ ಮಾಡ್ಕೊಂಡ್ರೆ ತುಂಬಾ ವೆಲ್ ಅಂಡ್ ಗುಡ್ ಆಗಿರುತ್ತೆ, ಆದ್ರೆ ಅಗ್ರಿಮೆಂಟ್ ಇಲ್ದೇನೂ ಪಾರ್ಟ್ನರ್ಶಿಪ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆಯ್ತಾ? ಲಿಮಿಟೆಡ್ ಲಯಬಿಲಿಟಿ ಅನ್ಲಿಮಿಟೆಡ್ ಲಯಬಿಲಿಟಿ ಏನಂತಂದ್ರೆ, ಪಾರ್ಟ್ನರ್ಸ್ ಇರ್ತಾರೆ, ಅವ್ರ ಮೀರಿ ಅವ್ರಿಗೆ ಸಂಪಾದನೆ ಏನು ಬಂಡವಾಳ ಇದೆಯಲ್ಲ ಅದಕ್ಕೆ ಮೀರಿ ಸಾಲ ತಂದು ಬಿಸ್ನೆಸ್ ನ ರನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾಗಿ ಅನ್ಲಿಮಿಟೆಡ್ ಲಯಾಬಿಲಿಟೀಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಪಾರ್ಟ್ನರ್ ಒಳಗೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಮೂರನೇದು ರಿಸ್ಕ್ ಬೇರಿಂಗ್. ಏನ್ ರಿಸ್ಕ್ ಬೇರಿಂಗ್ ಅಂತಂದ್ರೆ, ಆ ಬಿಸ್ನೆಸ್ ಅಲ್ಲಿ ನೆಕ್ಸ್ಟ್ ಏನಾದ್ರು ಲಾಸ್ ಆಯ್ತು ಅಂತಂದ್ರೆ ಎಲ್ಲಾ ಪಾರ್ಟ್ನರ್ಸ್ ಗಳು ಅದನ್ನ ರೆಸ್ಪಾನ್ಸಿಬಲ್ ತಗೊಂಡು ಆ ರಿಸ್ಕ್ ನ ಬೇರ್ ಮಾಡ್ಬೇಕಾಗತ್ತೆ. ಒಂದ್ ಬಿಸ್ನೆಸ್ ನ ರನ್ ಮಾಡ್ತಾ ಇರ್ತಾರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ, ಲಾಸ್ ಆಯ್ತು, ಈಗ ಸಪೋಸ್ ಏನಾದ್ರು ಇನ್ಸಿಡೆಂಟ್ ನಡೀತು ಅಂತಂದ್ರೆ ಎಲ್ಲಾ ಪಾರ್ಟ್ನರ್ ಗಳು ಆ ಲಾಸ್ ಅನ್ನ ಬೇರ್ ಮಾಡಿ ಮತ್ತೆ ಬಿಸ್ನೆಸ್ ನ ನಡ್ಸ್ಕೊ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರೆ. ನೆಕ್ಸ್ಟ್ 4th ಪಾಯಿಂಟ್, ಡಿಸಿಷನ್ ಮೇಕಿಂಗ್ ಅಂಡ್ ಕಂಟ್ರೋಲ್. ಡಿಸಿಷನ್ ಮೇಕಿಂಗ್ ಅಲ್ಲಿ ಆಗ್ಲೇ ಹೇಳ್ದು ಅಲ್ವಾ, ಕ್ಯಾರಿಡ್ ಬೈ ಆಲ್ ಆರ್ ಎನಿ ಆಫ್ ದಮ್ ಆಕ್ಟಿಂಗ್ ಫಾರ್. ಈಗ 10 ಜನ ಇದ್ರಲ್ಲಿ ಫೈನಲ್ ಆಗಿ ಮೇನ್ ಡಿಸಿಷನ್ ನ ಇಬ್ರು ತಗೊಂಡ್ರೆ ಆಕ್ಟಿಂಗ್ ಅವ್ರ ಪರವಾಗಿ ಇವ್ರು ಮಾಡ್ತಾ ಇದಾರೆ ಎಲ್ಲಾನು ಅಂತಂದ್ರೆ ಮೇನ್ ಆಗಿ ಇಬ್ರು ಡಿಸಿಷನ್ ತಗೊಳ್ಳೋರು ಆಗಿರ್ತಾರೆ. ಸೊ ಇಲ್ಲಿ ಏನಂತಂದ್ರೆ ಎಲ್ಲರೂ ಆಕ್ಟಿವ್ ಪಾರ್ಟ್ನರ್ಸೇ ಆಗಿದ್ದಾರೆ ಅಂತಂದ್ರೆ ಎಲ್ಲಾರ್ದು ಒಪಿನಿಯನ್ ಕೇಳಿ ಡಿಸಿಷನ್ ನ ತಗೋಬೇಕಾಗುತ್ತೆ. ಕಂಟ್ರೋಲ್ ಮತ್ತೆ ಮಾನಿಟರಿಂಗ್ ಮೇನ್ ಆಗಿರೋರು
ಈ ಮಾಡಿದ್ರೆ ಸಾಕಾಗಿರುತ್ತೆ. ಎಲ್ಲ ಆಕ್ಟಿವ್ ಪಾರ್ಟ್ನರ್ಸ್ ಇದ್ದಾಗ ಎಲ್ಲರೂ ಕಂಟ್ರೋಲ್ ಮಾಡ್ಬೋದು. ಬಟ್ ಮೇನ್ ಆಗಿ ಚೇರ್ಮನ್ ಅಥವಾ ಯಾರು ಸೆಕ್ರೆಟರಿ ಇದಾರೆ, ಚೇರ್ ಪರ್ಸನ್ ಇದಾರೆ, ಅವರು ನೆಡ್ಸ್ಕೊಂಡು ಹೋದ್ರೆ ಸಾಕಾಗಿರುತ್ತೆ. ಇದು ಪಾರ್ಟ್ನರ್ಶಿಪ್ ನ ಫೀಚರ್ ಆಗಿದೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಲ್ಯಾಕ್ ಆಫ್ ಕಂಟಿನ್ಯೂಟಿ. ಏನ್ ಹೇಳ್ತಾ ಇದಾರೆ, ಪಾರ್ಟ್ನರ್ಶಿಪ್ ಒಳಗೆ ಕಂಟಿನ್ಯೂಟಿ ಮಾಡೋದು ಕಷ್ಟ ಆಗ್ಬೋದು ಅಂತ ಹೇಳ್ತಾ ಇದಾರೆ. ಯಾವಾಗ ಈಗ ಸಪೋಸ್ ಲಾಸ್ ಆಯ್ತು ಅಂತ ಚಾನ್ಸಸ್ ಅಲ್ಲಿ ಏನ್ ಮಾಡ್ತಾರೆ, ಪಾರ್ಟ್ನರ್ ಎಲ್ಲ ಇದರಿಂದ ಲಾಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಬಿಟ್ಟೋಗ್ಬಿಡ್ತಾರೆ. ಹೌದಾ, ಬಿಟ್ಟು ಹೋಗ್ತಕ್ಕಂತಹ ಚಾನ್ಸಸ್ ಇರೋದ್ರಿಂದ ಏನಾಗುತ್ತೆ, ಬಿಸ್ನೆಸ್ಗೆ ಮತ್ತೆ ದುಡ್ಡಿಲ್ಲ ಅಂತಂಗೆ ಅದು ಲಾಸ್ ಅಲ್ಲಿ ಹೋಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಲ್ಯಾಕ್ ಆಫ್ ಕಂಟಿನ್ಯೂ ಮಾಡಕ್ಕೆ ಏನಾರು ಲಾಸ್ ಆಯ್ತು, ಮಧ್ಯದಲ್ಲಿ ಏನಾರು ಆಯ್ತು ಅಂತಂದ್ರೆ ಅದ್ರದ್ದು ತುಂಬಾ ವರ್ಷ ಕಂಟಿನ್ಯೂ ಆಗಲ್ಲ, ಅಲ್ಲೇ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ. ನಂಬರ್ ಆಫ್ ಪಾರ್ಟ್ನರ್ಸ್, ಇಲ್ಲಿ ಏನು ಕಂಪಲ್ಸರಿ ಪಾರ್ಟ್ನರ್ಶಿಪ್ ಅಲ್ಲಿ ಇಬ್ಬರಂತೂ ಇದ್ರೆ ಮಾತ್ರನೇ, ಒಬ್ಬ ಅಂತೂ ಮಾಡಕ್ಕಾಗೋದಿಲ್ಲ. ಒಬ್ಬ ಮಾಡೋದನ್ನ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರೀತಾರೆ. ಈ ಒಬ್ರಿಗಿಂತ ಜಾಸ್ತಿ ಇರ್ತಕ್ಕಂತ ಇಬ್ರಂತೂ ಕಂಪಲ್ಸರಿ ಇರ್ಲೇಬೇಕಲ್ವಾ. ಇಬ್ರಿಗಿಂತ ಜಾಸ್ತಿ ಇದ್ದಾಗ ಮಾತ್ರನೇ ಅದು ಪಾರ್ಟ್ನರ್ಶಿಪ್ ಆಗಕ್ ಸಾಧ್ಯ. ಸೊ ಹಾಗಾಗಿ ಇಬ್ರು ತುಂಬಾ ಜಾಸ್ತಿ ಆದಷ್ಟು ಏನಾಗುತ್ತೆ, ಪ್ರತಿಯೊಬ್ಬರದ್ದು ಬ್ಯಾಕ್ ಗ್ರೌಂಡ್ ಬೇರೆ ಇರುತ್ತೆ, ಅವರು ನೆಡ್ಕ ಬಂದಂತಹ ರೀತಿ ಬೇರೆ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಡಿಸಿಷನ್ ಮೇಕಿಂಗ್ ಅಲ್ಲಿ ಕಾನ್ಫ್ಲಿಕ್ಟ್ ಅರೈಸಸ್ ಆಗ್ಬೋದು. ಸೊ ಇದು ಲಿಮಿಟ್ ಆಗ್ಬೋದು. ಆದ್ರೆ ಇದು ಏನಿದೆಯಲ್ಲ, ನಂಬರ್ ಆಫ್ ಪಾರ್ಟ್ನರ್ಸ್ ಮಿನಿಮಮ್ ಇಬ್ರು ಇದ್ದಿದ್ರೆ ಮಾತ್ರನೇ ಪಾರ್ಟ್ನರ್ಶಿಪ್ ಆಗಕ್ ಸಾಧ್ಯ. ಇದು ಏನು ಪಾರ್ಟ್ನರ್ಶಿಪ್ ನ ಫೀಚರ್ ಆಗಿದೆ, ಗುಣಲಕ್ಷಣ ಆಗಿದೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಒಬ್ಬ ಮಾಡಕ್ಕಾಗಲ್ಲ, ಇಬ್ರು ಕಂಪಲ್ಸರಿ ಇರ್ಲೇಬೇಕು ಅಂತ ಅನ್ಬಿಟ್ಟು. ಮ್ಯೂಚುವಲ್ ಏಜೆನ್ಸಿ, ಏನು ಮಾಡ್ತಕ್ಕಂತಹ ಎಲ್ಲಾದ್ರಲ್ಲೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಏಜೆನ್ಸಿ ಇರ್ಬೇಕು ಅಂತಂದ್ರೆ ಯಾರು ಆಕ್ಟಿವ್ ಸ್ಲೀಪಿಂಗ್ ಪಾರ್ಟ್ನರ್ ನ ಪರವಾಗಿ ನಿಂತ್ಕೊಂಡು ವರ್ಕ್ ಮಾಡ್ತಾ ಇದಾರಲ್ಲ, ಅವ್ರ ಪರವಾಗಿ ಇವ್ರು ವರ್ಕ್ ಮಾಡ್ಬೇಕಾಗುತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಸೊ ಗೈಸ್, ಈಗ ನಿಮ್ಗೆ ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು, ಪಾರ್ಟ್ನರ್ಶಿಪ್ ಗೆ ಇದ್ದಂತಹ ಫೀಚರ್ ಗಳು ಏನೇನು ಪಾಯಿಂಟ್ಸ್ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ಈ ಪಾರ್ಟ್ನರ್ಶಿಪ್ ನ ಮೆರಿಟ್ಸ್ ಗಳು ಏನೇನು, ಹಾಗೆ ಲಿಮಿಟ್ಸ್ ಗಳು ಏನೇನು ಅಂತ ಅಂದ್ಬಿಟ್ಟು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೆರಿಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಪಾರ್ಟ್ನರ್ಶಿಪ್ ಅಲ್ಲಿ ಇಬ್ರು ಪಾಲುದಾರರು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ನ ರನ್ ಮಾಡ್ತಾರೆ. ಬಿಸ್ನೆಸ್ ಯಾಕೆ ಮಾಡ್ತಾರೆ ಅಂತ ಅಂದ್ರೆ ಪ್ರಾಫಿಟ್ ಮೋಡದಲ್ಲೇ ಮಾಡ್ತಾರೆ. ಪ್ರಾಫಿಟ್ ಏನಕ್ಕೆ ಮಾಡ್ಬೇಕು, ಅವ್ರ ಜೀವನ ನಡೆಸ್ಬೇಕಲ್ವಾ, ಹಾಗಾಗಿ ಬಿಸ್ನೆಸ್ ನ ಮಾಡ್ತಾರೆ ಅಂತ ಹೇಳ್ತಿದ್ರೆ. ಈಸ್ ದ ಫಾರ್ಮೇಶನ್ ಅಂಡ್ ಕ್ಲೋಸರ್, ಇದು ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲೂ ನೋಡ್ತಾವ್. ಅದ್ರಲ್ಲಿ ಏನಂತಂದ್ರೆ ಒಬ್ಬನೇ ಇರ್ತಾನೆ, ಈಸಿಯಾಗಿ ಪಾರ್ಕ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ. ಅದೇ ತರನೇ ಈ ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಈಸಿಯಾಗಿ ಒಂದು ಪಾರ್ಟ್ನರ್ಶಿಪ್ ನ ಎಸ್ಟಾಬ್ಲಿಷ್ ಮಾಡ್ಬೋದು, ಹಾಗೇನೆ ಕ್ಲೋಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬ್ಯಾಲೆನ್ಸ್ಡ್ ಡಿಸಿಷನ್ ಮೇಕಿಂಗ್, ಏನು ಪಾರ್ಟ್ನರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅವ್ರ ಇಬ್ಬರಲ್ಲೂ ಒಳ್ಳೆ ಮನಸ್ಥಿತಿಗಳಿದೆ, ಬಿಸ್ನೆಸ್ ನ ತುಂಬಾ ಚೆನ್ನಾಗಿ ನಡೆಸ್ಕೊ ಹೋಗ್ಬೇಕು ಅನ್ನೋ ಮೆಂಟಾಲಿಟಿ ಇತ್ತು ಅಂತಂತಂದ್ರೆ ಒಂದು ಡಿಸಿಷನ್ ಮೇಕಿಂಗು ಸ್ಮೂತ್ ಆಗಿ ನಡ್ಕೊಂಡು ಹೋದಾಗ, ಬ್ಯಾಲೆನ್ಸ್ ಆಗಿದ್ದಾಗ ಅದು ಲಾಂಗ್ ಟರ್ಮ್ ಅಲ್ಲಿ ಆ ಬಿಸ್ನೆಸ್ ತುಂಬಾ ಚೆನ್ನಾಗಿ ರನ್ ಆಗಿ ಪ್ರಾಫಿಟ್ ಜನರೇಟ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಡಿಸಿಷನ್ ಮೇಕಿಂಗ್ ಪಾರ್ಟ್ನರ್ಸ್ ಒಳಗೆ ಮಾಡ್ಕೊಂಡು ಹೋಗ್ಬೋದು. ಅದು ಒಂದು ಪಾರ್ಟ್ನರ್ಶಿಪ್ ನ ಅಡ್ವಾಂಟೇಜ್ ಆಗಿದೆ, ಮೆರಿಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಮೋರ್ ಫಂಡ್ಸ್, ಈಗ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ಅಥವಾ ಇನ್ನೇನೋ ಮಾಡ್ತಿದ್ದೀನಿ ಅಂತಂದಾಗ ಜಾಸ್ತಿ ಬಂಡವಾಳ ಬೇಕಾಗುತ್ತೆ. ಅವಾಗ ಏನ್ ಮಾಡ್ಬೋದು, ಇನ್ಯಾರೋ ಮತ್ತೆ ಹೊಸ ಅಡಿಷನಲ್ ಪಾರ್ಟ್ನರ್ ನ ತಗೊಬಂದ್ ಹಾಕಿದಾಗ ಬಂಡವಾಳ ಜಾಸ್ತಿ ಬಂದ್ ಸೇರ್ಕೊಳುತ್ತೆ. ಬಂಡವಾಳ ಯಾವಾಗ ಜಾಸ್ತಿ ಬಂದ್ ಸೇರ್ಕೊಂಡಾಗ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಶೇರ್ ಆಫ್ ರಿಸ್ಕ್, ಏನು ಶೇರ್ ಆಫ್ ರಿಸ್ಕ್, ಇಫ್ ಸಪೋಸ್ ಒಬ್ಬ ಏನಾದ್ರೂ ಲಾಸ್ ಆಗೋಯ್ತು, ಅವನು ಕಂಪ್ಲೀಟ್ ಆಗಿ ನಿಲ್ ಆಗೋದಾ ಅಂತಂತಂದ್ರೆ ಈ ಪಾರ್ಟ್ನರ್ಸ್ ಎಲ್ಲ ಸೇರಿ ಅವನನ್ನ ಮತ್ತೆ ಮೇಲಿರ್ತಕ್ಕಂತಹ ಕೆಲಸಗಳನ್ನ ಮಾಡ್ಬೋದು, ಪಾರ್ಟ್ನರ್ ಎಲ್ಲ ಸೇರಿ ಅಂತ ಅಂದ್ಬಿಟ್ಟು. ಇಫ್ ಸಪೋಸ್ ಲಾಸ್ ಆಯ್ತು ಅಂತಂದ್ರೆ ಎಲ್ಲರೂ ಆ ಲಾಸ್ ನ ಬೇರ್ ಮಾಡ್ಬೋದು. ಇದು ಈ ಪಾರ್ಟ್ನರ್ಶಿಪ್ ನ, ಈಗ ಒಬ್ಬನೇ ಒಂದು 10 ಲಕ್ಷ ರೂಪಾಯಿ ಹಾಕಿ 10 ಲಕ್ಷ ರೂಪಾಯಿ ಕಳ್ಕೊಳ್ಳೋದು ತುಂಬಾ ಕಷ್ಟ. ಅದೇನೆ 5 ಜನ 5 ಜನ 2 ಲಕ್ಷ ಹಾಕಿ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ಇಫ್ ಸಪೋಸ್ ಅದ್ ಮುಂದೆ ಪ್ರಾಫಿಟ್ ಆಗದೆ ಲಾಸ್ ಆಯ್ತು ಅನ್ನೋ ಚಾನ್ಸಸ್ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿ ಬರೀ 2 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಬಟ್ ಸೋಲ್ ಪ್ರೊಪ್ರೈಟರ್ ಅಲ್ಲಿ ಒಬ್ಬನೇ 10 ಲಕ್ಷ ಹಾಕಿದಾಗ ಒಬ್ಬಂದೇ ದುಡ್ಡು ಹೋಗ್ಬಿಡ್ತಿತ್ತು. ಇಲ್ಲಿ ಪಾರ್ಟ್ನರ್ಶಿಪ್ ಇರೋದ್ರಿಂದ ಏನು ರಿಸ್ಕ್ ಪ್ರತಿಯೊಬ್ಬರಿಗೂ ಡಿವೈಡ್ ಆಗುತ್ತೆ. ಹಾಗಾಗಿ ಲಾಸ್ ಆಗ್ತಕ್ಕಂತಹ ಚಾನ್ಸಸ್ ಗಳು ಏನು ಲಾಸ್ ಆದ್ರೂ ಕಮ್ಮಿ ಪ್ರಮಾಣದಲ್ಲಿ ಒಬ್ಬೊಬ್ಬರಿಗೆ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಸೀಕ್ರೆಸಿ, ಏನು ಇದರಲ್ಲಿ ಲಿಮಿಟೆಡ್ ಮೆಂಬರ್ಸ್ ಗಳು ಇರ್ತಾರೆ, ಪಾರ್ಟ್ನರ್ಸ್ ಇರ್ತಾರೆ. ಸೊ ಹಾಗಾಗಿ ಬಿಸ್ನೆಸ್ ಸೀಕ್ರೆಟ್ ಆ ಪಾರ್ಟ್ನರ್ ಒಳಗೆ ಇರುತ್ತೆ, ಆ ಸೀಕ್ರೆಟ್ ಗಳು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದು ಪಾರ್ಟ್ನರ್ಶಿಪ್ ಫರ್ಮ್ ನ ಏನು ಮೆರಿಟ್ಸ್ ಗಳು ಅಂತ ಹೇಳ್ತಾ ಇದಾರೆ. ಇದು ನಿಮಗೆ 8 ಮಾರ್ಕ್ಸ್ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ರೆ
ಪಾರ್ಟ್ನರ್ಶಿಪ್ 8 ಮಾರ್ಕ್ಸ್ ಕೇಳಿದ್ರೆ ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು, ಪಾರ್ಟ್ನರ್ಶಿಪ್ ಫೀಚರ್ ಗಳು ಏನು, ಅದಾದ್ಮೇಲೆ ಮೆರಿಟ್ ಏನು, ಅದ್ರದ್ದು ಲಿಮಿಟೇಷನ್ಸ್ ಏನು ಅಂತ ಬರ್ದು ಪಾಯಿಂಟ್ಸ್ ಬರ್ದು ಎಲ್ಲವನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇದ್ರಿಂದ ಲಿಮಿಟೇಷನ್ಸ್ ಗಳು ಏನೇನು ಅಂತ ಅಂದ್ಬಿಟ್ಟು ನೋಡೋಣ. ಅನ್ಲಿಮಿಟೆಡ್ ಲಯಬಿಲಿಟಿ ಏನ್ ಹೇಳ್ತಿದ್ರೆ, ಅನ್ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಸ್ ಗಳು ಎಲ್ಲರೂ ಹೆಚ್ಚಿಗೆ ರಿಸ್ಕ್ ನ ಇಲ್ಲಿ ತಗೊಳ್ಬಹುದು ಅಂತ ಅಂದ್ಬಿಟ್ಟು ಎಲ್ಲರೂ ಜಾಸ್ತಿನ ಸಾಲ ಮಾಡಿ ತಂದ್ ಹಾಕಿದಾಗ ಏನಾಗ್ಬಿಡುತ್ತೆ, ಬಿಸ್ನೆಸ್ ರನ್ ಆಗದೆ ಲಾಸ್ ಆಗೋಯ್ತು ಅಂತಂದ್ರೆ ಎಲ್ಲರಿಗೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಕೈಯಿಂದ ದುಡ್ಡನ್ನ ಖರ್ಚು ಮಾಡ್ಬೇಕಾಗತ್ತೆ, ಆ ದುಡ್ಡನ್ನ ಅವರೇ ಬೇರ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇದ್ರದ್ದು ಲಯಬಿಲಿಟಿ ತುಂಬಾ ಅನ್ಲಿಮಿಟೆಡ್ ಆಗಿರುತ್ತೆ, ಲಿಮಿಟೆಡ್ ಇರೋದಿಲ್ಲ ಅಂತ ಹೇಳ್ತಾ ಇದಾರೆ. ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ ಏನಾಗುತ್ತೆ, ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಕರೆಕ್ಟಾ? ಒಂದ್ ಪಾರ್ಟ್ನರ್ಶಿಪ್ ನ ಮಾಡ್ತೀನಿ ಅಂತಂದ್ರೆ 1 ವರ್ಷ ಚೆನ್ನಾಗಿ ನಡಿಬಹುದು, 2ನೇ ವರ್ಷ ಚೆನ್ನಾಗಿ ಮಾಡ್ಬೋದು, 3ನೇ ವರ್ಷ. ಆದ್ರೆ ಯಾವಾಗ ಪ್ರಾಫಿಟ್ ಜಾಸ್ತಿ ಆಗೋಯ್ತು ಅಥವಾ ಲಾಸ್ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರು ಮನಸ್ಸೊಳಗು ಭಿನ್ನಾಭಿಪ್ರಾಯ ಬರ್ಬೋದು, ಕಾನ್ಫ್ಲಿಕ್ಟ್ ಗಳು ಅರೈಸ್ ಆಗ್ಬೋದು. ಆ ಕಾನ್ಫ್ಲಿಕ್ಟ್ ಅರೈಸ್ ಆಯ್ತು ಅಂತಂದ್ರೆ ಏನಾಗುತ್ತೆ, ನಾನ್ ಜೊತೆಗಿರಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಅದು ಪಾಸಿಬಿಲಿಟಿ ಆಫ್ ಆ ಕಂಟಿನ್ಯೂಟಿ ಪಾರ್ಟ್ನರ್ ಗಳದ್ದು ಮಾಡ್ತಕ್ಕಂತಹದ್ದೇ ಆಗ್ಲಿ, ಪಾರ್ಟ್ನರ್ಶಿಪ್ ಫಾರ್ಮೇ ಆಗಿರ್ಲಿ ಅಥವಾ ಪಾರ್ಟ್ನರೇ ಆಗ್ಲಿ, ಇದು ಲಾಂಗ್ ಟರ್ಮ್ ಇರೋದಿಲ್ಲ, ಜಗಳ ಮಾಡ್ಕೊಂಡು ಮಧ್ಯದಲ್ಲೇ ಬಿಟ್ಟು ಹೋಗುವಂತಹ ಚಾನ್ಸಸ್ ಗಳು ಇರುತ್ತೆ. ಅದು ಈ ಪಾರ್ಟ್ನರ್ಶಿಪ್ ನ ಒಂದು ಲಿಮಿಟೇಷನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲಿಮಿಟೆಡ್ ರಿಸೋರ್ಸಸ್, 10 ಜನ ಇರ್ತಾರೆ, 2 ಲಕ್ಷ ತಂದ್ 5 ಜನ ಇರ್ತಾರೆ ಪಾರ್ಟ್ನರು, 2 ಲಕ್ಷ ತಂದಾಕ್ತಾರೆ, 10 ಲಕ್ಷದಲ್ಲಿ ಬಿಸ್ನೆಸ್ ನಡೀತಿರುತ್ತೆ. ಬಟ್ ಬಿಸ್ನೆಸ್ 20 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತಂದಾಗ ಅವರು ಪಾರ್ಟ್ನರ್ ಯಾರು ಸಿಕ್ಲಿಲ್ಲ ಅಂತಂದ್ರೆ ಏನಾಗಿ ಹೋಗ್ಬಿಡುತ್ತೆ, ಆ ಬಿಸ್ನೆಸ್ ಮತ್ತೆ ಎಕ್ಸ್ಪಾಂಡ್ ಮಾಡಕ್ ಆಗದೆ, ಪ್ರಾಫಿಟ್ ಮಾಡಕ್ ಆಗದೆ, ಅವಾಗ ಲಾಸ್ ಗಳನ್ನ ಆಯ್ತು ಅಂತ ಅಂದಾಗ ಆ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಕ್ಕಂತಹದ್ದು ಕಷ್ಟ ಆಗುತ್ತೆ. ಲ್ಯಾಕ್ ಆಫ್ ಕಂಟಿನ್ಯೂಟಿ ಕಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್ ಏನ್ ಹೇಳ್ತಾ ಇದಾರೆ, ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದಾರೆ. 5 ಜನ ಪಾರ್ಟ್ನರ್ ಇರ್ತಾರೆ, ಯಾವ್ದೋ ಒಂದು ಬಿಸ್ನೆಸ್ ಒಂದು ಸೀಕ್ರೆಟ್ ಇರುತ್ತೆ, ಆ ಸೀಕ್ರೆಟ್ ಪ್ರಕಾರನೇ 5 ಜನ ಮ್ಯಾನೇಜ್ ಮಾಡ್ಕೊ ಹೋಗ್ತಾ ಇರ್ತಾರೆ. ಬಟ್ ಅದ್ರದ್ದು ಸೀಕ್ರೆಟ್ ಯಾರು ಬಿಟ್ಕೊಟ್ಬಿಟ್ರು ಅಂತ ಅಂದ್ರೆ, ಅಥವಾ ಅವ್ರ ಕಡೆಯಿಂದ ಬೇರೆಯವ್ರಿಗೆ ಗೊತ್ತಾಗೋಯ್ತು ಅಂತಂದ್ರೆ ಆ ಸೀಕ್ರೆಟ್ ನ ಇನ್ನೊಬ್ರು ಯೂಸ್ ಮಾಡಿ ಆ ಬಿಸ್ನೆಸ್ ನ ರನ್ ಮಾಡಿದ್ರು ಅಂತಂದ್ರೆ ಇವರಿಗೆ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವೆಲ್ಲವೂ ಲಿಮಿಟೇಷನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಗ ಪಾರ್ಟ್ನರ್ಶಿಪ್ ಅಂದ್ರೇನು, ಪಾರ್ಟ್ನರ್ಶಿಪ್ ಫೀಚರ್ ಏನು, ಮೆರಿಟ್ಸ್ ಗಳು ಯಾವ್ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ಲಿಮಿಟೇಷನ್ ಗಳು ಏನೇನ್ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಫೈನಲ್ ಆಗಿ ನಾವು ಟೈಪ್ ಆಫ್ ಪಾರ್ಟ್ನರ್ಸ್, ಈಗ ಪಾರ್ಟ್ನರ್ಶಿಪ್ ಅಂತಂದ್ರೆ ಗೊತ್ತಾಯ್ತು. ಈಗ ಪಾರ್ಟ್ನರ್ಶಿಪ್ ಮಾಡ್ಬೇಕು ಅಂತಂದ್ರೆ ಇಬ್ರು ಕಂಪಲ್ಸರಿ ಇರ್ಲೇಬೇಕು ಅನ್ನೋದು ಅರ್ಥ ಆಯ್ತು. ಸಾರಿ, ಈಗ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ ಇರ್ತಾರೆ, ಅದ್ರಲ್ಲಿ ಯಾವ್ಯಾವ ತರದ ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಇರ್ತಾರೆ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ಈ ಪಾರ್ಟ್ನರ್ಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಬರ್ತಾ ಹೋಗ್ತಾರೆ. 12 ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಗಳು ಇನ್ನೂ ಜಾಸ್ತಿ ಬರ್ತಾರೆ. ಬಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬರೀ 6 ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಗಳು ಯಾರ್ಯಾರು ಇದಾರೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ ಅಂತ ಹೇಳ್ತಾ ಇದಾರೆ. ಯಾರು ಆ ತರದ್ದು ಟೈಪ್ ಆಫ್ ಪಾರ್ಟ್ನರ್ಸ್ ಅಂತ ಅಂದ್ಬಿಟ್ಟು ನೋಡೋಣ. ಆಕ್ಟಿವ್ ಪಾರ್ಟ್ನರ್ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಬಿಡೋಣ, ಅದ್ ಕನ್ನಡದಲ್ಲಿ ಏನು ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಆಕ್ಟಿವ್ ಪಾರ್ಟ್ನರ್ ಏನು, ಆಕ್ಟಿವ್ ಪಾರ್ಟ್ನರ್ ಅಂತ ಅಂತಂದ್ರೆ ಕನ್ನಡದಲ್ಲಿ ಸಕ್ರಿಯ ಪಾಲುದಾರ. ಈಗ ನಮ್ದಲ್ಲಿ ಏನಿದೆಯಲ್ಲ 6 ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್, ಪ್ರತಿಯೊಬ್ಬರಿಗೂ ಏನೇನ್ ವೇರಿ ಆಗ್ತಾ ಹೋಗುತ್ತೆ, ಪ್ರತಿಯೊಬ್ಬರಿಗೂ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಚಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಈಗ ಜಸ್ಟ್ ಮೀನಿಂಗ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ಈತ ಆಕ್ಟಿವ್ ಪಾರ್ಟ್ನರ್ ಇಸ್ ಎ ಪರ್ಸನ್, ಆಯ್ತಾ, ಅವ್ನ್ ಏನ್ ಮಾಡ್ತಾನೆ, ಏನದು ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ಬಿಸ್ನೆಸ್ ಆಕ್ಟಿವಿಟೀಸ್. ಅವನು ಬಿಸ್ನೆಸ್ ಅಲ್ಲಿ ನಡೀತಕ್ಕಂತಹ ಆಕ್ಟಿವಿಟೀಸ್ ಅಲ್ಲಿ ಸಕ್ರಿಯವಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಯಾವಾಗ್ಲೂ ಮುಂದೆ ನಿಂತ್ಕೊಂಡು ಫೇಸ್ ಮಾಡ್ಕೊ ಹೋಗ್ತಾನೆ, ಅಂತದ್ನ ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳ್ತಾರೆ, ಸಕ್ರಿಯ ಪಾಲುದಾರ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರೆ. ಹಾಗಾದ್ರೆ ಸ್ಲೀಪಿಂಗ್ ಪಾರ್ಟ್ನರ್ ಅಥವಾ ಡಾರ್ಮೆಂಟ್ ಪಾರ್ಟ್ನರ್ ಅಂತ ಅಂದ್ಬಿಟ್ಟು ಏನು ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಅಂತಂದ್ರೆ, ಇಲ್ಲಿ ಸ್ಲೀಪಿಂಗ್ ಅಂತಂದ್ರೆ ನಿದ್ರಾವಸ್ಥೆ ಅಂತಾನು ಕರಿಬಹುದು, ಅಥವಾ ಸುಪ್ತ ಅಂತಂತಂದ್ರೆ ಏನು, ಈಗ ಆಕ್ಟಿವ್ ಪಾರ್ಟ್ನರ್ ಏನ್ ಮಾಡ್ದ, ಯಾವಾಗ್ಲೂ ಬಿಸ್ನೆಸ್ ಬರೋದು, ಅದ್ರಲ್ಲಿ ಏನ್ ನಡೀತಿದೆ ಅದ್ರದ್ದು ಮಾನಿಟರಿಂಗು, ಕಂಟ್ರೋಲಿಂಗು, ಡಿಸಿಷನ್ ಮೇಕಿಂಗ್ ಎಲ್ಲ ತಗೊಳ್ತಿದ್ದ. ಆದ್ರೆ ಸ್ಲೀಪಿಂಗ್ ಪಾರ್ಟ್ನರ್ ಏನು, ಅವನು ಇನ್ವೆಸ್ಟ್ ಮಾಡ್ಬಿಟ್ಟು ಸುಮ್ನೆ ಬಿಟ್ಬಿಡ್ತಾನೆ, ಆದ್ರೆ ಅವನು ಆಕ್ಟಿವಿಟಿ ಇರೋದಿಲ್ಲ, ಯಾವಾಗ್ಲೋ ಒಂದ್ಸಲ ಬರ್ತಾನೆ ಹೋಗ್ತಾನೆ ಅಷ್ಟೇ, ಬಿಟ್ರೆ
ಅವನು ಆಕ್ಟಿವಿಟಿ ಜಾಸ್ತಿ ಅಲ್ಲಿ ಇರೋದಿಲ್ಲ, ಬಂದ್ ಯಾವಾಗ್ಲೂ ಒಂದ್ಸಲ ವಿಸಿಟ್ ಮಾಡ್ತಾನೆ. ಸ್ಲೀಪಿಂಗ್ ಅದ್ರಲ್ಲಿ ಹೆಸರಲ್ಲೇ ಹೇಳ್ತಾ ಇದೆ ನೋಡಿ ಇಲ್ಲಿ, ಸ್ಲೀಪಿಂಗ್ ಅಂತಂದ್ರೆ ಅವನೊಬ್ಬ ಪಾರ್ಟ್ನರ್ ಹೆಸರಿಗೆ, ಆದ್ರೆ ಅವನು ಆಕ್ಟಿವ್ನೆಸ್ ಇರೋದಿಲ್ಲ, ಯಾವಾಗ್ಲೂ ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ ಅಂತ ಹೇಳ್ತಾ ಇದಾರೆ. ಸೀಕ್ರೆಟ್ ಪಾರ್ಟ್ನರ್ ಅಂತಂದ್ರೆ ಏನು? ಗುಪ್ತ ಪಾಲುದಾರ. ಗುಪ್ತ ಪಾಲುದಾರ ಅಂತಂದ್ರೆ ಏನು? ಈ ತರ ಇವನು ಹೆಸರಲ್ಲೇ ಹೇಳ್ತಾ ಇದೆ, ಸೀಕ್ರೆಟ್ ಅಂತಂದ್ರೆ ಏನು? ಗುಪ್ತವಾಗಿ ಇವನು ಪಾರ್ಟ್ನರ್ ಆಗಿರ್ತಾನೆ, ಯಾರಿಗೂ ಗೊತ್ತಿರೋದಿಲ್ಲ, ಆದ್ರೆ ಇವನ್ ವರ್ಕ್ ಏನಿದೆ ಅದನ್ನ ಮಾಡ್ಕೊ ಹೋಗ್ತಾ ಇದ್ದಾನೆ. ಇದು ಡಿಫರೆನ್ಸಸ್ ಗಳು ಪ್ರತಿಯೊಬ್ಬರಿಗೂ ಏನೇನಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಚಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಹಾಗಾದ್ರೆ ನಾಮಿನಲ್ ಪಾರ್ಟ್ನರ್ ಅಂತಂದ್ರೆ ಏನು? ನಾಮ ಮಾತ್ರ, ಹೆಸರಿಗೆ ಮಾತ್ರ ಹತ್ರ ಇರ್ತಾನೆ, ಆದ್ರೆ ಅವ್ನ ಆಕ್ಟಿವ್ನೆಸ್ ಏನು ಇರೋದಿಲ್ಲ. ಜಸ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ ಅವ್ನ ಹೆಸರು ಇರುತ್ತೆ, ಆದ್ರೆ ಆಕ್ಟಿವ್ನೆಸ್ ಅವ್ನ ಹೆಸರು ಇರುತ್ತೆ. ನಾಮ ಅಂತಂದ್ರೆ ಏನು? ಹೆಸರು ಮಾತ್ರ, ಆದ್ರೆ ಅವನ ಆಕ್ಟಿವ್ನೆಸ್ ಅಷ್ಟೊಂದು ಇರೋದಿಲ್ಲ. ಪಾರ್ಟ್ನರ್ ಬೈ ಎಸ್ಟೋಪಲ್. ಏನ್ ಎಸ್ಟೋಪಲ್ ಅಂತಂದ್ರೆ ಈತ ಸುಮ್ಮನೆ ಬಿಸ್ನೆಸ್ ಒಳಗೆ ಇರ್ತಾನೆ, ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ ಮಾಡೋದಿಲ್ಲ ಅಥವಾ ಆಕ್ಟಿವಿಟಿ ಇರೋದಿಲ್ಲ, ಏನೂ ಮಾಡೋದಿಲ್ಲ. ಆದ್ರೆ ಈಗ ಸಪೋಸ್ ಲಾಸ್ ಆಯ್ತು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಇದೆಯಲ್ಲ, ಈ ಇಬ್ರು ಕೂಡ ಈಗ ಸಪೋಸ್ ಲಾಸ್ ಆಯ್ತು ಅಂತಂದ್ರೆ ಮಾತ್ರ ಬೇರೆಯವ್ರ ಜೊತೆ ಶೇರ್ ಮಾಡ್ತಾರೆ. ಅವರು ಕೂಡ ಈಗ 5 ಜನ ಫ್ರೆಂಡ್ಸ್ ಇರ್ತಾರೆ, 5 ಜನದಲ್ಲಿ 3 ಜನ ಕ್ಯಾಪಿಟಲ್ ಹಾಕಿ ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಇನ್ನಿಬ್ರು ಫ್ರೆಂಡ್ಸ್ ಗಳು ಏನಿದ್ರಲ್ಲ, ನೀವಿಬ್ರು ಬಿಸ್ನೆಸ್ ಮಾಡಿ ಈಗ ಸಪೋಸ್ ಲಾಸ್ ಆಯ್ತು ಅಂತಂದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಅಂತವ್ರನ್ನ ಪಾರ್ಟ್ನರ್ ಬೈ ಎಸ್ಟೋಪಲ್ ಆಮೇಲೆ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಎಷ್ಟು ಡಿಫ್ರೆಂಟ್ ಟೈಪ್ ಆಫ್, ಟೋಟಲ್ 6 ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಗಳು ಇದ್ದಾರೆ. ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಯಾವ್ಯಾವ ತರ ಇರ್ತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಇಲ್ಲಿ ಮೈನರ್ ಪಾರ್ಟ್ನರ್ ಅಂತ ಇದೆ. ಏನ್ ಮೈನರ್ ಪಾರ್ಟ್ನರ್ ಅಂತ ಅಂದ್ಬಿಟ್ಟು, ಎ ಪರ್ಸನ್ ಬಿಲೋ 18 ಏಜ್ ಆಫ್ 18 ಇಯರ್ಸ್, 18 ವರ್ಷಕ್ಕಿಂತ ಕೆಳಗಿರ್ತಕ್ಕಂತಹರ್ನ ಮೈನರ್ ಪಾರ್ಟ್ನರ್ ಅಂತ ಕರೀತಾರೆ. ಆದ್ರೆ ಇಂತ 18 ವರ್ಷಕ್ಕಿಂತ ಚಿಕ್ಕವ್ರನ್ನ ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ಅಲ್ಲಿ ಅಲೋ ಮಾಡ್ಕೊಳಂಗಿಲ್ಲ, ಜಾಯಿನ್ ಮಾಡ್ಕೊಳಂಗಿಲ್ಲ. ಅಡ್ಮಿಟೆಡ್ ಟು ದ ಬೆನಿಫಿಟ್ ಆಫ್ ದ ಪಾರ್ಟ್ನರ್ಶಿಪ್ ಇಸ್ ಕಾಲ್ಡ್ ಆಸ್ ಮೈನರ್ ಪಾರ್ಟ್ನರ್. ಅವ್ರನ್ನ ಬೆನಿಫಿಟ್ ಗೋಸ್ಕರ ಜಾಯಿನ್ ಮಾಡ್ಕೊಂಡ್ರೆ ಅವ್ರನ್ನ ಮೈನರ್ ಪಾರ್ಟ್ನರ್ ಅಂತ ಕರೀತಾರೆ. ಆದ್ರೆ ಅವ್ರನ್ನ ಲಾಸ್ ಆಯ್ತು ಅಂತಂದ್ರೆ ಅದಕ್ಕೆ ಅವರು ರೆಸ್ಪಾನ್ಸಿಬಲ್ ಆಗಿರಲ್ಲ ಅನ್ನೋದು ಒಂದು ಕಂಡೀಷನ್ ಇದೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರ್ಬೇಕು. ಈಗ ಪಾರ್ಟ್ನರ್ ಅಂತ ಅಂದ್ರೇನು, ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೇನು, ಅದ್ರದ್ದು ಮೀನಿಂಗ್ ಏನು, ಅದ್ರ ಫೀಚರ್ ಏನು, ಮೆರಿಟ್ಸ್, ಲಿಮಿಟೇಷನ್ಸ್, ಅದಾದ್ಮೇಲೆ ಟೈಪ್ ಆಫ್ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ರಿ. ಈಗ ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆ ಚಾರ್ಟ್ ಅನ್ನ ನೋಡಿ ಅವ್ರವ್ರಿಗೆ ಇರ್ತಕ್ಕಂತಹ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂತಹ ವ್ಯತ್ಯಾಸಗಳು ಏನು ಅನ್ನೋದನ್ನ ನೋಡೋಣ. ಈಗ ನೋಡ್ಬಲ್ವಾ 6 ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ ಇದ್ದಾರೆ. 1, 2, 3, 4, 5 and 6. ದ 6 ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಅಂತ ಗೊತ್ತಾಯ್ತು ನಿಮ್ಗೆ. ಹಾಗಾದ್ರೆ ಪ್ರತಿಯೊಬ್ರು ಏನೇನ್ ಮಾಡ್ತಾರೆ, ಅವ್ರದ್ದು ಏನೇನ್ ನೇಚರ್ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಆಕ್ಟಿವ್ ಪಾರ್ಟ್ನರ್ ಅಂತ ಅಂದ್ಬಿಟ್ಟು ಆಗ್ಲೇ ಗೊತ್ತಾಯ್ತು, ಸಕ್ರಿಯ ಪಾಲುದಾರ. ಈತ ಸಕ್ರಿಯವಾಗಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಇರ್ತಾನೆ. ಅವನು ಕ್ಯಾಪಿಟಲ್ ನ ತಗೊಬಂದ್ ಹಾಕ್ತಾನ, ಬಂಡವಾಳ ಹಾಕ್ತಾನ, ಎಸ್ ಅವನು ಬಂಡವಾಳನ ತಂದು ಹಾಕ್ತಾನೆ. ಅವನು ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ನಡೀತಕ್ಕಂತಹ ಎಲ್ಲಾ ಆಕ್ಟಿವಿಟಿಯಲ್ಲೂ ಮ್ಯಾನೇಜ್ಮೆಂಟ್ ನ ಮಾಡ್ಕೊ ಬರ್ತಾನೆ. ಅವನು ವಾಯ್ಸ್ ಅನ್ನ ರೈಸ್ ಮಾಡ್ತಾನೆ. ಅವನು ಏನಾದ್ರು ಕೇಳ್ದ ಅಂತಂದ್ರೆ ಅವನು ಆನ್ಸರಬಲ್ ಆಗಿರ್ತಾನೆ, ಅಥವಾ ಅವನು ರೆಸ್ಪಾನ್ಸ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಅವನು ಮಾಡ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಕಾಲಮ್ ಏನ್ ಹೇಳ್ತಿದೆ, ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಯಾರ್ಯಾರು ಅನ್ನೋದನ್ನು 1 by 1 ಹೇಳ್ತಿದ್ದಾರೆ. ಅವ್ರು ಕ್ಯಾಪಿಟಲ್ ನ ಹಾಕ್ತಾರೋ ಹಾಕೋದಿಲ್ವೋ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಮ್ಯಾನೇಜ್ಮೆಂಟ್ ಅನ್ನ ಅವ್ರು ಮಾಡ್ತಾರೋ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರೆ, ಶೇರ್ ಆಫ್ ಪ್ರಾಫಿಟ್ ಅದರಲ್ಲಿ ಬರ್ತಕ್ಕಂತಹ ಬಿಸ್ನೆಸ್ ಅಲ್ಲಿ ಬಂದಂತಹ ಪ್ರಾಫಿಟ್ ಅವ್ರಿಗೆ ಹಂಚಿಕೆ ಆಗುತ್ತೋ ಅಥವಾ ಆಗೋದಿಲ್ವೋ ಅಂತ ಹೇಳ್ತಾ ಇದ್ರೆ, ಲಯಬಿಲಿಟಿ ಅದ್ರ ಜವಾಬ್ದಾರಿನ ಅವ್ರು ತಗೊಳ್ತಾರೋ ತಗೊಳ್ಳೋದಿಲ್ವೋ, ಯಾವ ಪಾರ್ಟ್ನರ್ ತಗೊಳ್ತಾರೆ, ಯಾವ ಪಾರ್ಟ್ನರ್ ತಗೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಈ ಚಾರ್ಟ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಆಕ್ಟಿವ್ ಪಾರ್ಟ್ನರ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾನೆ, ಮ್ಯಾನೇಜ್ಮೆಂಟ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಅಲ್ಲೂ ಇರ್ತಾನೆ. ಮುಂದೆ ಪ್ರಾಫಿಟ್ ಆಯ್ತು ಅಂತಂದ್ರೆ, ಆ ಪ್ರಾಫಿಟ್ ಅಥವಾ ಲಾಸ್ ಆಯ್ತು ಅಂತಂದ್ರೆ ಅದ್ರ ಬೇರ್ ಮಾಡೋಂತಹದ್ದು ಇರುತ್ತೆ. ಏನಾದ್ರು ಮುಂದೆ ಅವನ್ಗೆ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಅಷ್ಟೆಲ್ಲ ಮಾಡಿದಾಗ ಈಗ ಸಪೋಸ್ ಮುಂದೆ ಲಾಸ್ ಆಯ್ತು ಅಂತಂದ್ರೆ ಅದನ್ನ ಅವನು ಕೂಡ ಬೇರ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಯಾವ್ದು ಸಕ್ರಿಯ ಪಾಲುದಾರಂದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಯ್ತು, ಯಾರ್ಯಾರು ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಯಾರಿದ್ದಾರೆ, ಸ್ಲೀಪಿಂಗ್ ಪಾರ್ಟ್ನರ್, ನಿದ್ರಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅಥವಾ ಸುಪ್ತಾವಸ್ಥೆಯಲ್ಲಿ ಇರ್ತಕ್ಕಂತಹ ಯಾವ ತರ ಇರ್ತಾನೆ ಅಂತ ಅಂದ್ಬಿಟ್ಟು, ಇವನು ಕ್ಯಾಪಿಟಲ್ ಅನ್ನು ತಗೊಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಡಸ್ ನಾಟ್
ಪಾರ್ಟಿಸಿಪೇಟ್ ಇನ್ ಮ್ಯಾನೇಜ್ಮೆಂಟ್. ಆದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ನೀಡ್ತಕ್ಕಂತಹ ಮೀಟಿಂಗ್ ಗಳಾಗಿರ್ಬೋದು, ಯಾವುದೇ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಆಗಿರ್ಬೋದು, ಅದ್ರಲ್ಲಿ ಆತ ಆಕ್ಟಿವ್ ಪಾರ್ಟಿಸಿಪೇಷನ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವನು ಏನಾದ್ರೂ ಪ್ರಾಫಿಟ್ ಅಥವಾ ಲಾಸ್ ಆಯ್ತು ಅಂತಂದ್ರೆ ಅವನು ಅದನ್ನ ಬೇರ್ ಮಾಡಕ್ಕೆ ರೆಡಿ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈತ ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದು ಮುಂದೆ ಲಾಸ್ ಆಯ್ತು, ಅನ್ಲಿಮಿಟೆಡ್ ಲಯಬಿಲಿಟಿನ ತಗೊಳ್ಳೋ ಅಷ್ಟು ಕೇಪಬಲ್ ಇರ್ತಾನೆ. ಆಕ್ಟಿವ್ ಇರಲ್ಲ, ಆದ್ರೆ ಏನಾದ್ರು ಲಾಸ್ ಆಯ್ತು ಅಂತಂದ್ರೆ ಅದ್ರ ತಗೊಳ್ತಕ್ಕಂತಹ ಜವಾಬ್ದಾರಿ ಅವನಿಗೂ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ. ಸೀಕ್ರೆಟ್ ಪಾರ್ಟ್ನರ್. ಸೀಕ್ರೆಟ್ ಅಂತಂದ್ರೆ ಏನು? ಗುಪ್ತ ಪಾರ್ಟ್ನರ್, ಗುಪ್ತ ಪಾಲುದಾರ. ಓಕೆನಾ? ಗುಪ್ತವಾಗಿ ಈತ ಇರ್ತಾನೆ. ಅವನು ಏನಂತ ಅಂತಂದ್ರೆ ಅಷ್ಟು ಆಕ್ಟಿವ್ನೆಸ್. ಈಗ ಮುಂದೆ ನೋಡೋಣ. ಅವನು ಬಂಡವಾಳ ತಂದು ಹಾಕ್ತಾನೆ, ಕ್ಯಾಪಿಟಲ್ ನ ತಗೊಂಡ್ಬಂದು ಬಿಸ್ನೆಸ್ ಹಾಕ್ತಾನೆ. ಪಾರ್ಟಿಸಿಪೇಟೆಡ್ ಇನ್ ಮ್ಯಾನೇಜ್ಮೆಂಟ್ ಬಟ್ ಸೀಕ್ರೆಟ್ಲಿ. ಅವನು ಯಾವ ತರ ಇರ್ತಾನೆ ಅಂತಂದ್ರೆ ಪಾರ್ಟ್ನರ್ ಆಗಿರ್ತಾನೆ, ಆದ್ರೆ ಯಾರಿಗೂ ಗೊತ್ತಾಗದೇ ಇರೋ ತರ. ಈಗ ನೋಡಿ, ಇಲ್ಲಿ ಯಾರೋ ಒಬ್ಬ ಪಾರ್ಟ್ನರ್ ಎ ಇರ್ತಾನೆ ಅಂತ ಅನ್ಕೊಳ್ಳಿ. ಈ ಎ ಏನ್ ಮಾಡ್ತಾ ಇರ್ತಾನೆ ಬಿಸ್ನೆಸ್ ಅಲ್ಲಿ, ಈಗ ಪ್ರತಿಯೊಬ್ರು 5,5 ಲಕ್ಷ ರೂಪಾಯಿ ಕ್ಯಾಪಿಟಲ್ ಹಾಕ್ಬೇಕು ಅಂತ ಅನ್ಕೊಳ್ಳಿ. ಈ ಎ ಏನ್ ಮಾಡ್ತಾನೆ, ಇವನ ಹತ್ರ 3 ಲಕ್ಷ ಇರುತ್ತೆ, ಆದ್ರೆ ಇನ್ 2 ಲಕ್ಷ ಅವ್ನ ಶಾರ್ಟೇಜ್ ಹತ್ರ ಇರುತ್ತೆ. ಅವನು ಯಾವ್ದೋ ಬೇರೆ ಈ ಪಾರ್ಟ್ನರ್ಸ್ ಇಂದ 5 ಜನ ಬೇರೆಯವ್ರು ಇರ್ತಾರಲ್ಲ, ಇವ್ ಪಾರ್ಟ್ನರ್ಸ್ ಬಿಟ್ಬಿಡಿ, ಇನ್ನ ಅವ್ನ ಫ್ರೆಂಡ್ ಹತ್ರನೋ ಯಾರ ಹತ್ರನೋ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಬಿಟ್ಟು 5 ಲಕ್ಷ ಮಾಡಿ ಇನ್ವೆಸ್ಟ್ ಮಾಡ್ತಾನೆ. ಆದ್ರೆ ಇವ್ನ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಏನ್ ಮಾಡ್ತಾನೆ, ಅವನು ದುಡ್ಡು ಹಾಕಿರ್ತಾನೆ ತಾನೆ, ಇವನಿಗೆ ಕೊಟ್ಟಿರ್ತಾನೆ ಈ ಬಿಸ್ನೆಸ್ ನಡೆಸಕ್ಕೆ ಅಂತ ಅಂದ್ಬಿಟ್ಟು ಅವನ್ ಪಾರ್ಟಿಸಿಪೇಷನ್ ಇರುತ್ತೆ. ಆದ್ರೆ ಇವ್ರಿಗೆ ಗೊತ್ತಾಗ್ತಾ ಇರಲ್ಲ, ಅವನು ಸೀಕ್ರೆಟ್ ಆಗಿ ಗುಪ್ತವಾಗಿ ವರ್ಕ್ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅವನು ಕ್ಯಾಪಿಟಲ್ ನ ಕಾಂಟ್ರಿಬ್ಯೂಟ್ ಮಾಡ್ತಾನೆ, ಪಾರ್ಟಿಸಿಪೇಟೆಡ್ ಇನ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಮೇಕಿಂಗ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾನೆ, ಆದ್ರೆ ಯಾರಿಗೂ ಗೊತ್ತಾಗಲ್ಲ, ಸೀಕ್ರೆಟ್ ಆಗಿ ಮಾಡ್ತಾನೆ. ಇಲ್ಲಿ ಬರ್ತಕ್ಕಂತ ಶೇರ್ ಪ್ರಾಫಿಟ್ ಆಯ್ತು ಲಾಸ್ ಆಯ್ತು ಅಂತಂದ್ರೆ ಅದನ್ನ ಅವನು ಬೇರ್ ಮಾಡ್ತಾನೆ. ಇವನಿಗೂ ಕೂಡ ಅನ್ಲಿಮಿಟೆಡ್ ಲಯಬಿಲಿಟಿ ಇದೆ, ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ. ಲಾಸ್ ಆಯ್ತು ಅಂತಂದ್ರೆ ಅವನು ಕೂಡ ಬೇರ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನಾಮಿನಲ್ ಪಾರ್ಟ್ನರ್. ನಾಮಿನಲ್ ಪಾರ್ಟ್ನರ್ ಅಂತಂದ್ರೆ ಏನು? ನಾಮ ಮಾತ್ರ ಪಾಲುದಾರ. ಇವನು ಹೆಸರು ಮಾತ್ರ ಇರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡಸ್ ನಾಟ್ ಕಾಂಟ್ರಿಬ್ಯೂಟ್ ಕ್ಯಾಪಿಟಲ್. ನಾಮ ಮಾತ್ರ ಪಾಲುದಾರ, ಇವನು ಪಾಲುದಾರ ಅಷ್ಟೇ, ಆದ್ರೆ ಯಾವುದೇ ರೀತಿಯಾದಂತಹ ಕ್ಯಾಪಿಟಲ್ ಅನ್ನ ಅವನು ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ತುಂಬಾ ಇಂಪಾರ್ಟೆಂಟ್. ಕ್ಯಾಪಿಟಲ್ ನ ಆತ ಇನ್ವೆಸ್ಟ್ ಮಾಡಲ್ಲ. ಡಸ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ಆತ ಇನ್ವಾಲ್ವ್ಮೆಂಟ್ ತೋರ್ಸೋದಿಲ್ಲ. ಡಸ್ ನಾಟ್ ಶೇರ್ ಅಂಡ್ ಪ್ರಾಫಿಟ್. ಯಾವುದೇ ರೀತಿಯಾದಂತಹ ಪ್ರಾಫಿಟ್ ಅನ್ನ ಅವನು ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಅದನ್ನ ಶೇರ್ ಮಾಡ್ಕೊಳ್ಳೋದಿಲ್ಲ. ಬರೀ ಹೆಸರಿಗಿರ್ತಾನೆ, ಆದ್ರೆ ಯಾವುದೇ ಕಾರಣಕ್ಕೂ ಅವನು ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಅದ್ರಲ್ಲೂ ಇರಲ್ಲ, ಪಾರ್ಟಿಸಿಪೇಷನ್ ಇರೋದಿಲ್ಲ, ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಲ್ಲ ಆತ. ಅದಾದ್ಮೇಲೆ ಅವ್ನ ಡಿಸಿಷನ್ ಮೇಕಿಂಗ್ ಅಲ್ಲೂ ಅವನು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಅದಾದ್ಮೇಲೆ ಬರ್ತಕ್ಕಂತಹ ಪ್ರಾಫಿಟ್ ಅಲ್ಲೂ ಕೂಡ ಅವನು ಪ್ರಾಫಿಟ್ ಲಾಸ್ ನ ಶೇರ್ ಮಾಡಲ್ಲ. ಆದ್ರೆ ಅವನ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತೆ. ಇಫ್ ಸಪೋಸ್ ಲಾಸ್ ಆಯ್ತು ಅಂತಂದ್ರೆ ಅದನ್ನ ಬೇರ್ ಮಾಡ್ತಕ್ಕಂತಹ ಚಾನ್ಸಸ್ ಅವನಿಗೂ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪಾರ್ಟ್ನರ್ ಬೈ ಎಸ್ಟೋಪಲ್. ಎಸ್ಟೋಪಲ್ ಅಂತಂದ್ರೆ ಏನು? ಎಸ್ಟೋಪಲ್ ಮತ್ತೆ ಹೋಲ್ಡಿಂಗ್ ಔಟ್ ಅಂತಂದ್ರೆ ನಾನು ಆಗ್ಲೇ ಹೇಳಿದೀನಿ, ಲಾಸ್ ಆಯ್ತು ಅಂತಂದ್ರೆ ಅದ್ರ ಬೇರ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಅವನಿಗೂ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಡಸ್ ನಾಟ್ ಕಾಂಟ್ರಿಬ್ಯೂಟ್ ಕ್ಯಾಪಿಟಲ್. ಈತನು ಯಾವುದೇ ರೀತಿಯಾದಂತಹ ಬಂಡವಾಳ ತರಲ್ಲ, ಈತನು ಕೂಡ ಬಂಡವಾಳ ತರಲ್ಲ, ಈತನು ಯಾವುದೇ ಮ್ಯಾನೇಜ್ಮೆಂಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಇರೋದಿಲ್ಲ. ಡಸ್ ನಾಟ್ ಶೇರ್. ಯಾವುದೇ ಪ್ರಾಫಿಟ್ ಆಯ್ತು ಲಾಸ್ ಆಯ್ತು ಅಂತಂದ್ರೆ ಅವನು ಇರಲ್ಲ. ಆದ್ರೆ ಏನಾದ್ರೂ ಲಯಬಿಲಿಟಿ ಮಾತ್ರ ಅವನಿಗೂ ಕೂಡ ಅನ್ಲಿಮಿಟೆಡ್ ಆಗಿದ್ದು. ಯಾವ ಆಕ್ಟಿವ್ ಪಾರ್ಟ್ನರ್ ಯಾವ ತರ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ, ಅದೇ ತರನೇ ಇವನಿಗೂ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತ ಅಂದ್ಬಿಟ್ಟು ಲಾಸ್ಟ್. ಈತನು ಯಾವುದೇ ರೀತಿಯಾದಂತಹ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಲ್ಲ, ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಆಕ್ಟಿವಿಟಿ ಒಳಗೆ ಪಾರ್ಟಿಸಿಪೇಟ್ ಆಗಲಿ ಅಥವಾ ಏನು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ಇರೋದಿಲ್ಲ. ಡಸ್ ನಾಟ್ ಶೇರ್ ಪ್ರಾಫಿಟ್. ಯಾವುದೇ ಪ್ರಾಫಿಟ್ ಲಾಸ್ ಅನ್ನ ಅವನ ಶೇರ್ ಮಾಡಲ್ಲ, ಆದ್ರೆ ಅನ್ಲಿಮಿಟೆಡ್ ಲಯಬಿಲಿಟಿ ಇವನಿಗೂ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀರಾ ಗೈಸ್. ಈಗ ನಿಮ್ಗೆ ಪಾರ್ಟ್ನರ್ಶಿಪ್ ಅಂತಂದ್ರೇನು, ಪಾರ್ಟ್ನರ್ಶಿಪ್ ಅಲ್ಲಿ ಇರ್ತಕ್ಕಂತಹ ಮೀನಿಂಗು, ಅದಾದ್ಮೇಲೆ ಫೀಚರ್ ಏನು, ಮೆರಿಟ್ಸ್, ಲಿಮಿಟೇಷನ್ಸ್ ಏನು, ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್, ಪ್ರತಿಯೊಬ್ಬರು ಪಾರ್ಟ್ನರ್ಗೂ ಬೇರೆ ಬೇರೆ ತರದ್ದು ಏನೇನು ಯಾವ ತರದ ಕ್ಲಾಸಿಫಿಕೇಶನ್ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು. ಅದಾದ್ಮೇಲೆ ಟೈಪ್ ಆಫ್ ಪಾರ್ಟ್ನರ್ ಅಲ್ಲಿ ಪ್ರತಿಯೊಬ್ಬರದ್ದು ಫೀಚರ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಗೈಸ್. ಇವತ್ತು ಬೆಳಿಗ್ಗೆಯಿಂದ ಏನ್ ಇವಾಗ 1 ಅವರ್ ನಾವು ತಿಳ್ಕೊಂತೀವಲ್ಲ ಅದನ್ನ ಕ್ವಿಕ್ ಆಗಿ ರಿವಿಷನ್ ಮಾಡ್ತಾ ಹೋಗೋಣ. ನಾವು ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್, ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ವೈವಿಧ್ಯಮಯವಾದಂತಹ ಬಿಸ್ನೆಸ್ ಗಳು, ವ್ಯವಹಾರ ಸಂಸ್ಥೆಗಳು ಯಾವ್ಯಾವ್ದಿದೆ ಅನ್ನೋದ್ರಲ್ಲಿ ಒಟ್ಟು 6 ವ್ಯವಹಾರ ಸಂಸ್ಥೆಗಳಿದೆ ಅನ್ನೋದನ್ನ ಫಸ್ಟ್ ಚಾಪ್ಟರ್ ಅಲ್ಲಿ, ಈ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಗೆ 16 ಮಾರ್ಕ್ಸ್ ಗೆ ಬರುತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಂಡಿದೀವಿ. ಅದರಲ್ಲಿ ಒಟ್ಟು ಮೇನ್ ಆಗಿ 5 ಡಿಫ್ರೆಂಟ್ ಟೈಪ್ ಆಫ್ ವ್ಯವಹಾರಿಕ ಸಂಸ್ಥೆಗಳಿದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡಿದೀವಿ.
ಅದ್ರಲ್ಲಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಮೇನ್ ಆಗಿ ಇರ್ತಕ್ಕಂತಹ ಮೂರನ್ನ ತಿಳ್ಕೊಂಡಿದೀವಿ. ಅದರಲ್ಲಿ ಫಸ್ಟ್ ಸೋಲ್ ಪ್ರೊಪೈಟರ್, ಒಬ್ಬ ನಡೆಸ್ತಕ್ಕಂತಹ ಬಿಸ್ನೆಸ್ ಏನು, ಅದ್ರ ಫೀಚರ್ ಏನು, ಅದ್ರ ಬೆನಿಫಿಟ್ ಏನು, ಬೆನಿಟ್ಸ್ ಏನು, ಲಿಮಿಟೇಷನ್ಸ್ ಏನು ಅಂತ ತಿಳ್ಕೊಂಡಿದೀವಿ. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂದ್ರೇನು, ಕರ್ತ ಅಂತಂದ್ರೇನು, ಅದ್ರ ಫೀಚರ್ ಗಳು ಏನು, ಅದಾದ್ಮೇಲೆ ಲಿಮಿಟೇಷನ್ಸ್ ಗಳೇನು, ಅದ್ರ ಮೆರಿಟ್ಸ್ ಏನು ಅಂತ ತಿಳ್ಕೊಂಡಿದೀವಿ. ಫೈನಲ್ ಆಗಿ ಪಾರ್ಟ್ನರ್ಶಿಪ್ ಅಂತಂದ್ರೇನು, ಮೀನಿಂಗು, ಅದ್ರ ಫೀಚರ್ ಗಳು ಏನು, ಮೆರಿಟ್ಸ್ ಏನು, ಲಿಮಿಟೇಷನ್ಸ್ ಗಳು ಏನು, ಟೈಪ್ ಆಫ್ ಪಾರ್ಟ್ನರ್ಸ್ ಯಾರ್ಯಾರು ಇರ್ತಾರೆ, ಮೈನರ್ ಪಾರ್ಟ್ನರ್ ಅಂತಂದ್ರೆ ಯಾರು, ಮತ್ತೆ ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟ್ನರ್ಸ್ ಅಲ್ಲಿ ಇರ್ತಕ್ಕಂತಹ ಕ್ಲಾಸಿಫಿಕೇಶನ್ ಏನು, ಅವ್ರದೇ ಇರ್ತಕ್ಕಂತಹ ಡಿಫ್ರೆನ್ಸಸ್ ಗಳಿಗೆ ಏನು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀವಿ. ಈಗ ಇಲ್ಲಿಗೆ ಹಾಫ್ ಆಫ್ ದ ಪೋರ್ಷನ್ ನಿಮ್ಗೆ ಕಂಪ್ಲೀಟ್ ಆಯ್ತು. ಇನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ, ಲೆಕ್ಚರ್ ಸೆಷನ್ ಅಲ್ಲಿ ನಾವು ಹಾಫ್ ಆಫ್ ದ ಪೋರ್ಷನ್ ನ ಕಂಪ್ಲೀಟ್ ಮಾಡ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಈ ಚಾಪ್ಟರ್ ಮುಗಿಯುತ್ತೆ. ಸೊ ಮಾಡಿರೋದು ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿಸಿ. ಇದ್ರ ಟೆಕ್ಸ್ಟ್ ಬುಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ NCERT ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ಬೋದು. ಈಗ ಕುತ್ಕೊಂಡು ನೀವ್ ಏನ್ ಮಾಡಿ ಅಂತಂದ್ರೆ ಒಂದು ಜೀವಿತ್ ಪಬ್ಲಿಕೇಶನ್ ಬುಕ್ ನ ಇಟ್ಕೊಂಡು ಅಬ್ಸರ್ವ್ ಮಾಡ್ತಾ ಬನ್ನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಏನ್ ಪಾಠ ಮಾಡಿರ್ತೀನಿ 100% ನಿಮ್ಮ ಮೈಂಡ್ಗೆ ಹೊಟ್ಟೋಗ್ಬಿಡುತ್ತೆ. ಅರ್ಥ ಆಯ್ತಾ? ನಾನು ಮಾಡ್ಕೊಳ್ಳೋದನ್ನ ಸುಮ್ನೆ ಕೇಳಿಸ್ಕೊಬೇಡಿ ಅಂತ ಆಗ್ಲೇ ಯಾವಾಗ್ಲೂ ಪ್ರತಿ ಸಲ ಹೇಳ್ತಿರ್ತೀನಿ. ಒಂದ್ ಕಡೆ ಕೀ ಪಾಯಿಂಟ್ ಮಾಡ್ಕೊಂಡು ಬರ್ದಿರ್ಕೊಂಡ್ರೆ ಮಾತ್ರನೇ ನಿಮ್ಗೆ ನೆನ್ಪುಳ್ಳಿ ಉಳ್ತಕ್ಕಂತಹದ್ದು. ಇನ್ನ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಚಾನಲ್ಗೆ ಜಾಯಿನ್ ಆಗಿ. ಸೊ ನಿಮ್ಗೆ ಬೇಕಾದಂತಹ ಇನ್ಪುಟ್ಸ್ ಗಳು ಅಥವಾ ಇನ್ಫಾರ್ಮೇಶನ್ ತುಂಬಾ ಬೇಗ ಸರ್ಕ್ಯುಲೇಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಈ ಚಾಪ್ಟರ್ ಇನ್ನ ಹಾಫ್ ಆಫ್ ದ ಪೋರ್ಷನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿ ಈ ಚಾಪ್ಟರ್ ನ ಕ್ಲೋಸ್ ಮಾಡೋಣ.